ನಮಸ್ತೆ ಪ್ರೀತಿ ವಿದ್ಯಾರ್ಥಿಗಳೇ, ನಾವು 10ನೇ ತರಗತಿಯಲ್ಲಿ ಓದ್ತಾ ಇರೋದನ್ನ ಈಗಾಗಲೇ ಕಲಿತಿಲ್ಲ. ಈಗ ನೋಡಿ, ಮತ್ತೆ ಗಣಿತದಲ್ಲಿ 3 ಭಾಗ ಅಂತ ಗೊತ್ತಿದೆ: ಅಂಕಗಣಿತ, ಬೀಜಗಣಿತ, ರೇಖಾಗಣಿತ. ರೇಖಾಗಣಿತದಲ್ಲಿ ವಿವಿಧ ಆಕೃತಿಗಳ ಪರಿಚಯ ನಿಮಗೆಲ್ಲ 5ನೇ ತರಗತಿಯಿಂದ ಎಲ್ಲ ತಿಳ್ಕೊಂಡಿದ್ದೀರ. ಹೇಳ್ತೀರಿ ತ್ರಿಭುಜ, ವೃತ್ತ, ಚೌಕ, ವಿವಿಧ ಆಕೃತಿಗಳನ್ನು ಬೇಕಾದ್ರೆ ನೀವು ಯಾವ 2 ಆಕೃತಿಗಳನ್ನು ಕೊಟ್ಟರೆ ತ್ರಿಭುಜಗಳಿಗೆ ಇರ್ತಾರೆ, ಯಾವ 2 ಆಕೃತಿಗಳು ಸರ್ವಸಮ ಆಗುತ್ತೆ? ಸರ್, ಒಂದೇ ಅಳತೆಯ ಸಮಬಾಹು ತ್ರಿಭುಜಗಳನ್ನು ಕೊಟ್ಟರೆ ಅವು ಸರ್ವಸಮ ಅಂತ ಹೇಳ್ತೀವಿ ಅಂತ ನೀವು ಗುರುತಿಸ್ತೀರ. ಮತ್ತೆ ಇನ್ನೊಂದು ಹೇಳಬೇಕಂದ್ರೆ, ಒಂದೇ ತ್ರಿಜ್ಯವನ್ನು ಹೊಂದಿರುವ ಅನೇಕ ವೃತ್ತಗಳ ಚಿತ್ರವನ್ನು ಇದು ಬರೆದಾಗ ಇವೆರಡು ಒಂದೇ ತ್ರಿಜ್ಯ, ಇವು ಸರ್ವಸಮ ಅಂತೀವಿ. ಹೌದಾ? ಆದರೆ ಇನ್ನೊಂದು ಹೆಸರು ಏನು ಹೇಳ್ಬೋದು? ಇವು ಮೇಲ್ ನೋಡಿದ ತಕ್ಷಣ ಸಮರೂಪ ಆಕೃತಿಗಳು ಅಂತ ಹೇಳ್ಬೋದಾನೆ. ಯಾಕೆ? ಎಲ್ಲ ಆಕಾರ, ಗಾತ್ರ ಎಲ್ಲ ಒಂದೇ ತರ ಕಾಣ್ತೇವೆ, ಅವನೇನಂತ ಕರಿತೀವಿ? ಸಮರೂಪ ಆಕೃತಿ. ಹೀಗೆ ನಾವು ಇವೆಲ್ಲ ಏನಪ್ಪ? ಚೌಕ. ಸರ್, ಚೌಕಗಳು ನೋಡೋದಕ್ಕೆ ಚೌಕ ಕಾಣ್ತವೆ, ಚೌಕ. ಯಾಕೆಂದ್ರೆ ಎಲ್ಲ ಬಾಹುಗಳು ಪರಸ್ಪರ, ಪ್ರತಿಯೊಂದು ಬಾಹು ಸಹ ಸಮಾನವಾಗಿದ್ದಾವೆ. ಇದು ಸಮವಾಗಿರುವ ಬಾಹುವನ್ನು ಹೊಂದಿರತಕ್ಕಂಥ ಚತುರ್ಭುಜ ವರ್ಗ, ಚೌಕ ಅಂತ ಕರಿತೀವಿ. ಎಲ್ಲ ಚೌಕಗಳು, ಆದರೆ ಅಳತೆಗಳು ಬೇರೆ. ಸಮರೂಪ ಆಕೃತಿಗಳು ಅಂತ ಕರಿತಿರ್ತಾವೆ. ನಂತರ ಈ ಒಂದು ಡಿಫರೆನ್ಸ್ ಅನ್ನ ನಾವು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋಣ. ಏನು? ಒಂದು ವೃತ್ತದ ಒಳಕೋನ ಎಷ್ಟು? 360 ಡಿಗ್ರಿ. ಚೌಕದ ಒಳಕೋನ ಎಷ್ಟು? 360 ಡಿಗ್ರಿ. ಆಮೇಲೆ ಪ್ರತಿಯೊಂದು ಕೋನ ನೋಡಿ 90. ಆವಾಗ ಇಂತಹ ಆಕೃತಿಗಳು ಕೋನಗಳು ಒಂದೇ ಆಗಿದ್ದಾವೆ, ಆದರೆ ಗಾತ್ರಗಳು ಮಾತ್ರ ಬೇರೆ ಬೇರೆ ಆಗಿದ್ದಾವೆ. ಅವನ್ನು ನಾವೇಂತ ಕರಿತೀವಿ? ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಕೋನಗಳು ಒಂದೇ ಆಗಿದ್ದಾವೆ, ಅದರ ಆಕಾರ ಯಾವ ರೀತಿಯಲ್ಲಿ ಒಂದೇ ರೀತಿ ಕಾಣ್ತಾ ಇದೆ, ಒಂದು ಚಿಕ್ಕದು ದೊಡ್ಡದಾಗಿದೆ ಅಷ್ಟೇ. ಅಂತ ಆಕೃತಿಗಳನ್ನ ಸಮರೂಪ ಆಕೃತಿಗಳು ಅಂತ ಕರೀತಾರೆ. ಹೌದಾ? ಹಾಗಾದ್ರೆ ತ್ರಿಭುಜಗಳನ್ನು ಹೇಗೆ ಪಡೆಯಬೇಕು? ಇವನೇಂತ ತ್ರಿಭುಜಗಳನ್ನು ಕರಿತೀವಿ ನೋಡಿ. ಅಳತೆಗಳು ಬೇರೆ ಬೇರೆ ಇರ್ಬೋದು, ಇವೆಲ್ಲವೂ ತ್ರಿಭುಜಗಳು, ಸಮರೂಪ ತ್ರಿಭುಜಗಳು. ಅವನ್ನ ಏನ್ ಕರಿತೀವಿ? ಕೋನಗಳು ಒಂದೇ ಆಗಿರ್ಬೋದು, ಈ ಕೋನ ಒಂದೇ ಆಗಿರ್ಬೋದು, ಬಾಹುಗಳ ಅರ್ಥ ಬೇರೆ, ಅವನು ಸಮರೂಪತೆ. ಹಾಗಾದ್ರೆ ನೋಡಿ ವಿದ್ಯಾರ್ಥಿಗಳೇ, ಈ ವಿಷಯವನ್ನು ನೀವು ಈಗಾಗಲೇ ತ್ರಿಭುಜಗಳ ಸಮರೂಪತೆ ಬಗ್ಗೆ ನಾವು 9ನೇ ತರಗತಿ ಸಾಕಷ್ಟು ಅಧ್ಯಯನ ಮಾಡಿದ್ವಿ. ಆದರೂ ಸಹ ಈ ಸಮರೂಪ ತ್ರಿಭುಜಗಳ ಬೆಲೆ, ಸಮರೂಪ ತ್ರಿಭುಜಗಳಲ್ಲಿ ನಾವು ಈ ದಿನ 10ನೇ ತರಗತಿಯಲ್ಲಿ ಹೆಚ್ಚು ಅಧ್ಯಯನ ಮಾಡಬೇಕಾಗಿದೆ. ಏನಪ್ಪಾ ಅಂತಂದ್ರೆ, ನಾವು ಯಾವುದೇ 2 ತ್ರಿಭುಜಗಳು ಸರ್ವಸಮ ಆಗಬೇಕು ಅಂದ್ರೆ ಏನು ಅಂತ ನಾವು ಕೋನ ನಿರ್ಧಾರಕ ಕೋನ, ಬಾಹು ನಿರ್ಧಾರಕ ಕೋನ, ಬಾಹು ನಿರ್ಧಾರಕ ಕೋನ, ಕೋ ನಿರ್ಧಾರಕ ಕೋನಗಳನ್ನ ನಾವು ಈಗಾಗಲೇ 9ನೇ ತರಗತಿಯಲ್ಲಿ ಅಧ್ಯಯನ ಮಾಡಿದರೆ ಅವನ್ನ ಸ್ವಲ್ಪ ನಾವು ತಲೆಯಲ್ಲಿ ನಾವು ಗುರುತಿಸ್ಕೊಂಡು ಇದ್ರೆ ಈ ಪಾಠಕ್ಕೆ ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳು ನೋಡ್ತೀರ, ಯಾವಾಗ ಸಮರೂಪ ಆಗುತ್ತೆ? ಸಮರೂಪ ಯಾವಾಗಲೂ ಯಾವುದೇ 2 ತ್ರಿಭುಜಗಳು ಕೋನಗಳು ಸಮಕೋನೀಯಗಳಾಗಿದ್ದು ಅವುಗಳ ಬಾಹುಗಳ ಅನುಪಾತ ಏನಾಗಿರ್ಬೇಕು? ಸಮಾನುಪಾತದಲ್ಲಿರಬೇಕು. ಬಾಹುಗಳು 4 ಇದ್ರೆ ಹೇಗಿರಬೇಕು? 6 ಇದ್ರೆ 3 ಇರಬೇಕು, ಅದರ ಅರ್ಥ. ಅಥವಾ 6 ಇದ್ರೆ 12. ಈ ತರ ಸಮಾನುಪಾತದಲ್ಲಿ ಇರ್ತಕ್ಕಂಥ ತ್ರಿಭುಜಗಳನ್ನು ನಾವು ಅಂತ ಕರಿತೀವಿ. ಕೋನಗಳು ಸಮಕೋನೀಯಗಳಾಗಿದ್ದು ಅವುಗಳ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಮಾತ್ರ ಅವನ್ನು ನಾವು ಸಮರೂಪ ತ್ರಿಭುಜಗಳು ಅಂತ ಹೇಳ್ತೀವಿ. ಹೌದಾ? ಈ ಅಧ್ಯಾಯದಲ್ಲಿ ನಾವು ಈ ಸಮರೂಪ ತ್ರಿಭುಜಗಳ ಮೇಲೆ ಅನೇಕ ಸಮಸ್ಯೆಗಳನ್ನ ನಾವು ಅಧ್ಯಯನ ಮಾಡಬೇಕಾಗಿದೆ. ಏನು? ಅವರು ಪ್ರಖ್ಯಾತ ಗಣಿತಜ್ಞ ಥೇಲ್ಸ್ ಅಂತಕ್ಕಂಥವನು ಸಾಕಷ್ಟು ಪ್ರಯೋಗಗಳು, ಸಂಶೋಧನೆಗಳ ಪ್ರಾಯೋಗಿಕವಾಗಿ ಅಧ್ಯಯನ ಮಾಡಿ ಈ ತ್ರಿಭುಜಗಳ ಬಗ್ಗೆ ಒಂದು ತೀರ್ಮಾನ ಕೊಡ್ತಾನೆ. ಏನ್ ತೀರ್ಮಾನ? ಈ ಸಮರೂಪ ತ್ರಿಭುಜಗಳು ನೋಡಿ, ಇಲ್ಲಿ ನಮಗೆ ಕಾಣ್ತಾ ಇದೆ ಮಕ್ಕಳೇ, ABC ಒಂದು ತ್ರಿಭುಜ ಈ ಚಿತ್ರದಲ್ಲಿ. ಹೌದಾ? ಹಾಗೇನೆ ನೋಡಿ
ನೋಡಿ ಇಲ್ಲೊಂದು ತ್ರಿಭುಜ ಎ ಡಿ ಇ ಒಂದು ತ್ರಿಭುಜ, ಹೌದಾ ಮಕ್ಕಳೇ? ಈ ಎರಡು ತ್ರಿಭುಜಗಳು ಸಮರೂಪ ಅಂತ ನಾನು ಹೇಳ್ತೀನಿ. ಯಾಕೆ? ಕೋನಗಳು ಈ ಕೋನ ಎ ಕೋನ, ಈ ಎ ಕೋನ ಎರಡು ತ್ರಿಭುಜಗಳಿಗೆ ಸಾಮಾನ್ಯ ಕೋನವಾಗಿದೆ, ಅದು ಒಂದೇ ಕೋನ ಸಮ ಇದೆ. ಆಮೇಲೆ ಬಿ ಕೋನಕ್ಕೆ ಡಿ ಕೋನ ಸಮ, ಸಿ ಕೋನಕ್ಕೆ ಈ ಕೋನ ಸಮ. ಹಾಗಾದ್ರೆ ಈ ಬಾಹುಗಳ ಸಹ ಸಮಾನುಪಾತವಾಗಿ ಇದ್ದಾವೆ ಅನ್ನೋದನ್ನ ತೇರಿಸಕ್ಕಂತ ಎಂಬ ಗಣಿತದಿಂದ ತೋರಿಸ್ಕೊಟ್ಟ. ಅದೇನ್ ಹೇಳ್ತಾರೆ? ನೀವು ಈಗಾಗಲೇ ಚರ್ಚೆ ಮಾಡಿಲ್ಲ. ಏನು? AD by DB is equal to AE by BC. ಅಂದ್ರೆ ಅವುಗಳ ಬಾಹುಗಳ ಅನುಪಾತ ಅದೇ ತರ BC by DE is equal to AB by AD, AC by AE. ಈ ತರ ನಾವು ಅನುಪಾತಗಳು ಸಮಾನುಪಾತಗಳಾಗಿವೆ. ಆವಾಗ ನಾವು ಆ ತ್ರಿಭುಜವನ್ನು ಏನಂತ ಹೇಳ್ತೀವಿ ಮಕ್ಕಳೇ? ಬೇಕಾದ್ರೆ ನೀವು ಚಿತ್ರದಲ್ಲಿ ಪಠ್ಯಪುಸ್ತಕದಲ್ಲಿ ನೀವು ಪ್ರಾಯೋಗಿಕವಾಗಿ ಅಧ್ಯಯನ ಮಾಡಬಹುದು. ನೋಡಿ ಮಕ್ಕಳೇ, ಇದೆಷ್ಟಿದೆ ಯಾವ ಕಡೆ ಮಕ್ಕಳೇ? ಇದು 36 ಸೆಂಟಿಮೀಟರ್ ಇದೆ. ಇದು ನೋಡಿ, ಇದು ಎಷ್ಟಿದೆ? 15 ಇದೆ. ಅದರ ಸಮಾನುಪಾತ 15 36 ನೋಡಿ. ಈ ಬಾಹು ನೋಡಿ ನೋಡಿ ಎ ಬಿ ಬೈ ಎ ಡಿ ಅಂತ ಹೇಳಿ ಎ ಬಿ 28 ಇದೆ. ಅದೇ ಎ ಇಂದ ಡಿ ಗೆ ಎಷ್ಟಿದೆ ಮಕ್ಕಳೇ? 14 ಇದೆ. ನೋಡಿ ಅದು ಅಷ್ಟೇ, 1:2 1:2 ಎಲ್ಲ ಅನುಪಾತಗಳು ಇದು ಆಮೇಲೆ ಎ ಬಿ ಎ ಡಿ ಎ ಸಿ ಎ ಎಲ್ಲವೂ ಸಹ 1:2 ಅಲ್ವಾ? 2:2 ಸಮಾನುಪಾತ. ಆವಾಗ ಇವೆರಡು ಸಮರೂಪ. ಈಗ ಸಮರೂಪತೆ ಬಗ್ಗೆ ಏನಂತ ನಾವು ನಿರ್ಧಾರ ಹೇಳ್ಬೋದು? ಯಾವುದೇ ಎರಡು ತ್ರಿಭುಜಗಳು ಸಮರೂಪತೆಯನ್ನು ಪಡೆಯಬೇಕಾದರೆ ಒಂದನೇ ಕಂಡೀಷನ್ ಏನಪ್ಪ? ತೋರಿಸ್ಕೊಟ್ಟಿದ್ದು ಆ ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿರಬೇಕು. ಮತ್ತು ಎರಡನೇ ಒಂದು ನಿಬಂಧನೆ ಏನು? ಆ ತ್ರಿಭುಜಗಳ ಬಾಹುಗಳ ಅನುಪಾತವು ಸಮ ಅನುಪಾತದಲ್ಲಿ ಇರಬೇಕು. ಇದು ಕಂಡೀಷನ್. ಓಕೆ, ಇದರ ಆಧಾರದ ಮೇಲೆ ಒಂದು ಪ್ರಮೇಯವನ್ನ ಹೇಳ್ಕೊಡ್ತಾನೆ, ಸಾಗಿಸ್ಕೊಡ್ತಾನೆ. ಅದನ್ನೇ ನಾವು ತೇಲ್ಸನ ಪ್ರಮೇಯ ಅಂತ ಹೇಳ್ತೀವಿ. ಏನಂತ ಕರಿತೀವಿ? ತೇಲ್ಸನ ಪ್ರಮೇಯ. ತೇಲ್ಸನ ಪ್ರಮೇಯನ ಅಧ್ಯಯನ ಮಾಡಬೇಕು. ಸರ್, ಹಾಗಾದ್ರೆ ಈ ತೇಲ್ಸನ ಪ್ರಮೇಯ ಯಾಕೆ ಅಧ್ಯಯನ ಮಾಡಬೇಕು ಅಂದ್ರೆ, ಒಂದು ನಮಗೆ ಗಣಿತದಲ್ಲಿ ಪ್ರಮೇಯಗಳನ್ನ ಯಾಕೆ ಅಧ್ಯಯನ ಮಾಡಬೇಕು? ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಕಾಣ್ತೀವಿ. ನೋಡಿ, ಅದೆಲ್ಲೋ ನಾನು ಒಂದು ದೇವಸ್ಥಾನದ ಗೋಪುರದ ಎತ್ತರವನ್ನು ಕಂಡುಹಿಡಿಯಬೇಕಾಗಿರುತ್ತೆ. ನೆಲದಿಂದ ಆ ದೇವಸ್ಥಾನ ಇದೆ, ಅದ್ರ ಗೋಪುರ ಎಷ್ಟು ಎತ್ತರ ಇದೆ, ಆಮೇಲೆ ಅದರ ವಿಸ್ತರಣೆ ಎಷ್ಟಿದೆ ಅದನ್ನು ಕಂಡುಹಿಡಿಯಬೇಕಾಗುತ್ತೆ. ಅಥವಾ ಒಂದು ಪರ್ವತದ ಎತ್ತರವನ್ನು ಕಂಡುಹಿಡಿಯಬೇಕಾಗುತ್ತೆ. ಹೀಗೆ ಈ ರೀತಿಯಾದ ಕೇವಲ ಅಳತೆ ಮಾಡೋದಲ್ಲ, ಅವನ್ನ ಬರೀ ದೂರಗಳನ್ನ ಕೇವಲ ಇದರಿಂದ ಅಳತೆ ಮಾಡಿಬಿಟ್ಟು ಅದರ ಎತ್ತರ ಮತ್ತು ದೂರಗಳನ್ನ ಅಧ್ಯಯನ ಮಾಡೋದಕ್ಕೆ ನಾವು ಈ ಸಮರೂಪ ತ್ರಿಭುಜಗಳ ಆಧಾರದಿಂದ ಈ ತೇಲ್ಸನ ಪ್ರಮೇಯವನ್ನು ನಾವು ಸಾಧಿಸಬಹುದಾಗಿದೆ. ಅದಕ್ಕೋಸ್ಕರ ನಾವು ರೇಖಾಗಣಿತವನ್ನು ಯಾಕೆ ಅಧ್ಯಯನ ಮಾಡಬೇಕು? ರೇಖಾಗಣಿತ ಅಂದ್ರೆ ನಿಮ್ಗೆ ಗೊತ್ತಿದೆ ಮಕ್ಕಳೇ, ಅಳತೆಯಮಾನ, ವಿಸ್ತೀರ್ಣ, ಅಳತೆಗಳನ್ನ, ಎತ್ತರಗಳನ್ನ, ದೂರಗಳನ್ನ ನಮ್ಮ ನಿತ್ಯ ಜೀವನದಲ್ಲಿ ಹಲವಾರು ಸಂದರ್ಭಗಳಿಗೆ ಬರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ನಾವು ಈ ರೇಖಾಗಣಿತ ಅಧ್ಯಯನ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಈ ಪ್ರಖ್ಯಾತ ಗ್ರೀಕ್ ದೇಶದ ಗಣಿತಜ್ಞ ತೋರಿಸಿಕೊಟ್ಟಂತ ಒಂದು ತೇಲ್ಸ್ ಪ್ರಮೇಯವನ್ನು ನಾವು ಇವತ್ತು ಬಹಳ ಅರ್ಥಪೂರ್ಣವಾಗಿ ಕಲಿಬೇಕಾಗಿದೆ. ಅದು ಯಾವುದ್ರ ಮೇಲೆ ನೆನ್ಪಿಟ್ಕೊಳ್ಳಿ? ತ್ರಿಭುಜಗಳ ಮೇಲೆ. ಅವನು ಹೇಳ್ತಾನೆ, ಯಾವುದೇ ಒಂದು ತ್ರಿಭುಜದಲ್ಲಿ ತ್ರಿಭುಜದ ಒಂದು ರೇಖೆ ಹೇಳಿದಂತಹ ಸಮಾಂತರ ಸರಳ ರೇಖೆಯು ಯಾವುದೇ ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಹೇಳಿದಂತ ರೇಖೆಯು ಏನ್ ಮಾಡುತ್ತಪ್ಪ ಅಂದ್ರೆ ಆ ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಏನ ವಾಕ್ಯ ಹೇಳ್ತೀವಿ? ತ್ರಿಭುಜದ ಯಾವುದೇ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆಯು ಆ ಎರಡು ಬಾಹುಗಳನ್ನು ವಿಭಿನ್ನ ಬಿಂದುಗಳನ್ನು ಛೇದಿಸುವಂತೆ ಇದ್ದಾಗ ಏನ್ ಮಾಡುತ್ತೆ? ಆ
ಆ ಎರಡು ಭಾವಗಳನ್ನ ಏನ್ ಮಾಡುತ್ತೆ, ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳ್ತೀವಿ. ಈ ಪ್ರಮೇಯದ ಹೇಳಿಕೆ ಏನಿಲ್ಲ, ತ್ರಿಭುಜದ ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಎರಡು ಭಾವಗಳನ್ನು ಛೇದಿಸುವಂತೆ ಸಮಾಂತರ ಸರಳ ರೇಖೆಯು ಆ ಎರಡು ಭಾವಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದನ್ನ ಪ್ರಮೇಯದ ಹೇಳಿಕೆಯನ್ನು ಆಧಾರದ ಮೇಲೆ ಇಟ್ಕೊಂಡ್ಬಿಟ್ಟು ಮಕ್ಕಳೇ ಈ ದಿವಸ ನಾವು ಈ ಪ್ರಮೇಯವನ್ನ ಸಾಧಿಸಬೇಕು. ಹೇಗೆ ಪ್ರಮೇಯವನ್ನು ಸಾಧಿಸಬೇಕಾದ್ರೆ ನಾವು ಫಸ್ಟ್ ಅದರ ಹೇಳಿಕೆಯನ್ನು ಸರಿಯಾಗಿ ನೋಡ್ಕೊಬೇಕು. ಹೇಳಿಕೆಯನ್ನ ಇನ್ನೊಂದ್ಸರಿ ನಾವು ಬರ್ಕೊಂಡ್ರೆ ಒಳ್ಳೆಯದು, ಹೌದಾ? ಬರ್ಕೊಂಡ್ಬಿಟ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ತ್ರಿಭುಜದ ಎರಡು ಭಾವಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಭಾವಕ್ಕೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಭಾವಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ತ್ರಿಭುಜದ ಎರಡು ಭಾವಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಭಾವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಭಾವಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳಿ. ಹೌದಾ? ನೋಡಿ, ಎರಡು ವಿಭಿನ್ನ ಬಿಂದುಗಳಂದ್ರೆ ಡಿ ಮತ್ತು ಇ, ಅದು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅದನ್ನ ಹೇಗೆ ಮಾಡೋಣ ನೋಡಿ. ಮತ್ತೆ ವಿದ್ಯಾರ್ಥಿಗಳೇ, ಪ್ರಮೇಯವನ್ನು ಸಾಧಿಸಬೇಕಾದ್ರೆ ನೀವು ಈಗಾಗಲೇ 8, 9ನೇ ತರಗತಿ ಕಲ್ತಿದ್ದೀರಾ. ನಾವು ಹಂತಗಳನ್ನು ಹೇಳ್ಬಿಟ್ಟಿದ್ದೀವಿ. ಮೊದಲು ಪ್ರಭೇದ ಹೇಳಿಕೆಯನ್ನು ಓದ್ತಾ ಚಿತ್ರ ಬರಿ, ದತ್ತ ಮೊದಲನೇದು ದತ್ತವರ ಬರಿ. ದತ್ತ ಏನು ಬರೀತೀರಿ? ತ್ರಿಭುಜ ಎಬಿಸಿಯಲ್ಲಿ ಡಿ ಎ ಸಮಾಂತರ ಬಿಸಿ ಸರಳ ರೇಖೆ ಆಗಿದೆ ಅಷ್ಟೇ ಬರುತ್ತೆ, ಹೌದಾ? ನೆಕ್ಸ್ಟ್ ಸಾಧನೆಯ ಎಬಿ ಬೈ ಡಿಬಿ ಇಸ್ ಈಕ್ವಲ್ ಟು ಎಇ ಬೈ ಬಿಸಿ. ಇದು ಸಾಧನೆ. ರಚನೆ ಏನ್ ಮಾಡಿದ್ದೀವಿ ಮತ್ತೆ? ರಚನೆಯನ್ನು ಬರೀತೀರಾ ಏನು ನೋಡಿ. ರಚನೆಯನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ. ಈ ಚಿಕ್ಕದಾದ ತುಂಡು ಗೆರೆಗಳ ಮುಖಾಂತರ ನಾನು ಇಲ್ಲಿ ತೋರಿಸಿದ್ದೀನಿ. ಮತ್ತೆ ಅದನ್ನ ಹೆಸರೆಲ್ಲ ನೋಡಿ. ಎನ್ ಇ ಲಂಬ, ಎನ್ ಇ ಲಂಬ, ಇ ಎನ್ ಅಥವಾ ಎನ್ ಇ ಎನ್ ಲಂಬವನ್ನ ಎಡಿ ರೇಖಾಖಂಡಕ್ಕೆ ಲಂಬವಾಗಿರುವಂತೆ ಒಂದು ನಾವು ಲಂಬವನ್ನು ರಚಿಸ್ಕೊಳ್ತೀವಿ ಮಕ್ಕಳೇ. ನೆಕ್ಸ್ಟ್ ಅದೇ ರೀತಿಯಾಗಿ ಡಿ ಇಂದ ಎಂ ಗೆ ಒಂದು ಲಂಬವನ್ನ, ಡಿ ಎಂ ಲಂಬವನ್ನ ಎಇ ರೇಖಾಖಂಡಕ್ಕೆ ಲಂಬವನ್ನು ರಚಿಸಿಕೊಂಡೆ, ಅವುಗಳನ್ನು ಸೇರಿಸಿದೆ. ಹಾಗೆಯೇ ಇಲ್ಲಿ ಡಿ ಶೃಂಗಬಿಂದು ಮತ್ತು ಸಿ ಶೃಂಗಬಿಂದುವನ್ನು ಸೇರಿಸಿದೆ, ಬಿ ಶೃಂಗವನ್ನ ಈ ಶೃಂಗಕ್ಕೆ ಸೇರಿಸಿದೆ. ಇದು ರಚನೆ ಯಾಕೆ ಮಾಡ್ಕೊಂಡಿದ್ವಿ? ನಮಗೆ ಬೇಕಾದನ್ನ ಪ್ರೂಫ್ ಸಾಧನೆಯನ್ನು ಪಡೆಯೋದಕ್ಕೆ ರಚನೆ ಮಾಡ್ಕೊಳ್ತೀವಿ ವಿದ್ಯಾರ್ಥಿಗಳೇ. ಹೀಗೆ ಇದಕ್ಕೆ ಹೋಗೋದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಗೊತ್ತಿದೆ ತ್ರಿಭುಜದ ವಿಸ್ತೀರ್ಣ ಸೂತ್ರನ ನೀವು ಇದಕ್ಕೆ ಮೂಲವಾಗಿ ಬೇಸಿಕ್ಕಾಗಿ ನಾವು ತಿಳ್ಕೊಂಡಿರ್ತೀವಿ. ಏನ್ ತ್ರಿಭುಜದ ವಿಸ್ತೀರ್ಣ? ಅರ್ಧ ಇಂಟು ಪಾದ ಇಂಟು ಎತ್ತರ. ಸರ್, ವೆರಿ ಗುಡ್. ಓಕೆ, ಈಗ ನಾವು ಸಾಧನೆ ಮಾಡಬೇಕು. ಅವರು ಭಾವಗಳನ್ನ ಅನುಪಾತವನ್ನ ಕಂಪೇರ್ ಮಾಡಿ ಅಂತ ಹೇಳ್ತಾರೆ. ಏನು ತೆಗೆದುಕೊಂಡು ಕೊಟ್ಟಿರೋದು ಏನು ಕೊಟ್ಟಿದ್ದಾರೆ ಚಿತ್ರ, ಪ್ರಶ್ನೆ ಹೇಳಿ ತೆಗೆದುಕೊಂಡ್ರೆ ತ್ರಿಭುಜ ಅಂತ ಕೊಟ್ಟಾರೆ. ಆದ್ರಿಂದ ತ್ರಿಭುಜವನ್ನ ತೆಗೆದುಕೊಳ್ಳಿ, ತ್ರಿಭುಜವನ್ನ ಆಧಾರವಾಗಿ ತೆಗೆದುಕೊಳ್ಳಿ. ಇದರಲ್ಲಿ ಎಷ್ಟು ತ್ರಿಭುಜಗಳಿವೆ ನಿಮ್ಗೆ ಗೊತ್ತಾಗ್ತದೆ, ಹೌದಾ? ಎ ಡಿ ಒಂದು ತ್ರಿಭುಜ ಇದೆ ನೋಡಿ, ಎ ಡಿ ಇ ಒಂದು ತ್ರಿಭುಜ, ಹೌದಾ? ಅದೇ ರೀತಿಯಾಗಿ ನೋಡಿ ಮಕ್ಕಳೇ, ಬಿ ಡಿ ಇ ಒಂದು ತ್ರಿಭುಜ ನೋಡಿ, ಬಿ ಡಿ ಇ ಒಂದು ತ್ರಿಭುಜ, ಹೌದಾ? ಈಗ ನೋಡಿ, ಎ ಡಿ ಇ ತ್ರಿಭುಜದಲ್ಲಿ ವಿಸ್ತೀರ್ಣ ಏನಾಗುತ್ತೆ ಸೂತ್ರ? ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಏನಿಟ್ಟು ಅರ್ಧ ಇಂಟು ಪಾದ ಇಂಟು ಎತ್ತರ, ಹೌದಾ ವಿದ್ಯಾರ್ಥಿಗಳೇ? ಇದನ್ನು ಬರ್ಬೇಕು, ಅರ್ಧ ಇಂಟು ಪಾದ ಇಂಟು ಎತ್ತರ. ಪಾದ ಯಾಕೆ ಬರ್ತೀವಿ? ಎ ಡಿ ನ ನೋಡಿ, ಇದು ಪಾದ ಆಗಿದೆ. ಎತ್ತರ ಏನಾಗ್ತಾವಾಗ ಇ ಎನ್ ಎತ್ತರ ಆಗುತ್ತೆ, ಅದನ್ನ ಎತ್ತರ ಬರ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ತ್ರಿಭುಜ ಬಿ ಡಿ ವಿಸ್ತೀರ್ಣ ಅರ್ಧ ಇಂಟು ಬಿ ಡಿ ಇಂಟು ಎ ಎನ್, ಅರ್ಧ ಇಂಟು ಬಿ ಡಿ ಗೆ ಯಾವ ಎತ್ತರ? ಇದಕ್ಕೂ ಸಹ ಈ ತ್ರಿಭುಜಕ್ಕೆ ನೋಡಿ ಇದು ಇ ಎನ್ ಎತ್ತರ ಆಗುತ್ತೆ. ಈಗ ಕಂಪೇರ್ ಮಾಡೋಣ ಆ ಎರಡು ತ್ರಿಭುಜಗಳನ್ನು. therefore ವಿಸ್ತೀರ್ಣ ತ್ರಿಭುಜ ಎ ಡಿ ಯ ವಿಸ್ತೀರ್ಣ ಏನಿಟ್ಟು ಅರ್ಧ ಇಂಟು ಎ ಇ ಇಂಟು ಡಿ ಎಂ. ಎ ಇಂಟು ಡಿ ಎಂ ಅಂತ ಯಾಕೆ ತಗೊಂಡ್ವಿ ಅಂದ್ರೆ ಎ ಇ ಇಂಟು ಡಿ ಎಂ, ಎ ಡಿ ಇ ತ್ರಿಭುಜ ಎ ಡಿ ಇ
ಎ ಡಿ ಇ ತ್ರಿಭುಜದಲ್ಲಿ ಎ ಇ ಪಾದ ನೋಡಿ ಎ ಇ ಪಾದಕ್ಕೆ ಏನಾಗುತ್ತೆ ಎತ್ತರ ಡಿ ಎಂ ಆಗುತ್ತೆ ಹೌದಾ ನೆಕ್ಸ್ಟ್ ಅಂದ್ರೆ ತ್ರಿಭುಜ ಡಿ ಇ ಸಿ ತೆಗೆದುಕೊಳ್ಳಿ ಈಗ ಡಿ ಇ ಸಿ ತ್ರಿಭುಜಕ್ಕೆ ಇ ಸಿ ಪಾದ ಆಗುತ್ತೆ ಎತ್ತರ ಮತ್ತೆ ಏನಾಗುತ್ತೆ ಅಂದ್ರೆ ಅದು ಡಿ ಎಂ ಆಗುತ್ತೆ ಅದಕ್ಕೋಸ್ಕರ ಎತ್ತರ ಡಿ ಎಂ ಆಗುತ್ತೆ ಹೀಗೆ ನೋಡಿ ಇವುಗಳನ್ನ ನಾನು ಒಂದು ಮತ್ತು ಎರಡು ಇಲ್ಲಿ ಬರ್ಕೊಂಡಿರ್ತಕ್ಕಂಥ ವಿಸ್ತೀರ್ಣದ ಹೇಳಿಕೆಗಳನ್ನ ನಾವೇನು ಗಣಿತವಾಗಿ ಬರ್ಕೊಂಡ ಹೇಳಿಕೆಗಳನ್ನ ನಾವು ಭಾಗಿಸೋಣ ಒಂದಕ್ಕೊಂದು ಭಾಗಿಸಿದ್ರೆ ನೋಡಿ ಇ ಎನ್ ಬೈ ಎ ಡಿವೈಡ್ ಆಯ್ತು ಉಳಿದದ್ದೇನು ಎ ಡಿ ಬೈ ಡಿ ಇ ಎನ್ ಬೈ ಎ ಡಿವೈಡ್ ಆದ್ರೆ ಡಿ ಡಿ ಬೈ ಡಿ ನೆಕ್ಸ್ಟ್ ಅದೇ ರೀತಿಯಾಗಿ ತ್ರಿಭುಜ ಎ ಡಿ ಮತ್ತು ಎ ಡಿ ಇ ಸಿ ಅಥವಾ ಡಿ ಇ ಸಿ ಅಲ್ಲಿ ಇಲ್ಲೂ ಸಹ ನಾವು ಅದನ್ನ ಕಂಪೇರ್ ಮಾಡ್ತೀನಿ ಭಾಗಿಸ್ತೀನಿ ಹಾಗೆ ಡಿ ಎಂ ಹೋಗುತ್ತೆ ಎ ಇ ಬೈ ಎ ಸಿ ಬರುತ್ತೆ ತ್ರಿಭುಜ ಎ ಡಿ ಇ ಡಿವೈಡೆಡ್ ಬೈ ತ್ರಿಭುಜ ಡಿ ಇ ಸಿ ವಿ ಸಿ ನಾನು ಕೊಟ್ಟು ಎ ಇ ಬೈ ಎ ಸಿ ಇದನ್ನ ಸಮೀಕರಣ ಯಾವುದು ಅಂತ ಕೊಡೋಣ ಈಗ ತ್ರಿಭುಜ ಬಿ ಡಿ ಸಿ ಮತ್ತು ಡಿ ಇ ಸಿ ಗಳನ್ನು ನೋಡಬೇಕು ಇಲ್ಲಿ ನೋಡಬೇಕು ತ್ರಿಭುಜ ಬಿ ಡಿ ಸಿ ಮತ್ತು ತ್ರಿಭುಜ ಡಿ ಇ ಸಿ ಇಷ್ಟೇ ನೋಡಬೇಕು ಈ ಕಡೆ ನೋಡಿ ಬಿ ಡಿ ಸಿ ಮತ್ತು ಡಿ ಇ ಸಿ ನೋಡಿ ಈ ಎರಡು ತ್ರಿಭುಜಗಳು ಒಂದು ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇದ್ದಾವೆ ಮತ್ತು ಒಂದೇ ಪಾದದ ಮೇಲೆ ನಿಂತಿದ್ದೇವೆ ಹಾಗಾದ್ರೆ ನಿಮಗೆ 9ನೇ ಕ್ಲಾಸ್ ಅಧ್ಯಯನ ಮಾಡಿದ್ವಿ ಒಂದೇ ಪಾದದ ಮೇಲೆ ನಿಂತಿರುವ ಮತ್ತು ಎರಡು ಸಮಾಂತರ ಸರಳ ರೇಖೆಗಳ ನಡುವೆ ಉಂಟಾಗಿರ್ತಕ್ಕಂಥ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿರ್ತವೆ ಮಕ್ಕಳೇ ಸಮ ಅಂತ ಹೇಳ್ಬೋದು ಇದು ನಾವು ಈಗಾಗಲೇ 9ನೇ ಕ್ಲಾಸ್ನಲ್ಲಿ ಇದನ್ನ ಸಾಧನೆ ಮಾಡಿದ್ವಿ ಏನ ಬರ್ತವೆ ಯಾಕೆ ಬಿ ಸಿ ಪ್ಯಾರಲಲ್ ಟು ಡಿ ಇ ಬಿ ಸಿ ಅನ್ನೋದು ಡಿ ಏನಾಗಿದೆ ಸಮಾಂತರ ಸರಳ ರೇಖೆ ಆಗಿದೆ ಆದ್ದರಿಂದ ನಾವು ಇದನ್ನ ಸಮೀಕರಣ 3 ಅಂತ ಕರೆಯೋಣ ಮಕ್ಕಳೇ ಏನಂತ ಕರೆಯೋಣ ಸಮೀಕರಣ 3 ಅಂತ ಕರೆಯೋಣ ಈಗ ನೀವು ಎಲ್ಲದನ್ನು ಕಂಪೇರ್ ಮಾಡಿ ಎಡಭಾಗ ಮತ್ತು ಬಲಭಾಗವನ್ನು ಕಂಪೇರ್ ಮಾಡ್ಕೊಂತ ಬಂದ್ರೆ ಮಕ್ಕಳೇ ನಮಗೆ ಎ ಡಿ ಬೈ ಸಮೀಕರಣ 1 ಮತ್ತು 2 ಮತ್ತು 3 ರಿಂದ ಎಡಭಾಗದಲ್ಲಿ ಎ ಡಿ ಬೈ ಡಿ ಬಿ ಈಕ್ವಲ್ ಟು ಎ ಇ ಬೈ ಬಿ ಸಿ ಅನ್ನೋದು ಆಗುತ್ತೆ ಇದನ್ನು ನಾವು ಏನಂತ ಕರಿತೀವಿ ಇದು ನಮಗೆ ಬೇಕಾಗಿರತಕ್ಕಂತ ಸಾಧನೆ ಆಗಿದೆ ಇದನ್ನ ಥೇಲ್ಸ್ ನ ಪ್ರಮೇಯ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಇದರ ಮೇಲೆ ಸಮಸ್ಯೆಗಳನ್ನು ಬಿಡಿಸಬೇಕಾಗುತ್ತೆ ಹೌದಾ ಇದನ್ನ ಸಹ ವಿಲೋಮ ಪ್ರಮೇಯ ಅಂತ ಏನ್ ಮಾಡ್ತೀರಾ ಮಕ್ಕಳೇ ನೋಡಿ ಒಂದು ತ್ರಿಭುಜದ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಇನ್ನೊಂದು ಭಾಗಕ್ಕೆ ಎಳೆದ ಸಮಾಂತರ ಸರಳ ಉಳಿದೆರಡು ಭಾಗಗಳನ್ನು ಸಮಾನ ಪಾತ್ರದಲ್ಲಿ ವಿಭಜಿಸುತ್ತದೆ ನೇರ ಪ್ರಮೇಯ ಈಗ ಅದನ್ನ ವಿಲೋಮ ಅಂತ ಏನ್ ಹೇಳ್ಬೇಕು ಒಂದು ತ್ರಿಭುಜಕ್ಕೆ ಸಮಾಂತರವಾಗಿ ಎಳೆದ ಸಮಾಂತರವಾಗಿ ಎಳೆದಂತ ಸರಳ ರೇಖೆಯು ಏನ್ ಮಾಡುತ್ತೆ ಸಮಾಂತರ ಸರಳ ರೇಖೆಗೆ ಆಗಿದ್ದರೆ ಮಾತ್ರ ಆ ಎರಡು ಭಾಗಗಳನ್ನ ವಿಭಾಗಿಸುತ್ತದೆ ಅಂತ ಹೇಳ್ತೀವಿ ಅದು ವಿಲೋಮವಾಗಿ ಮಾಡಿ ಹೌದಾ ವಿಲೋಮವಾಗಿ ವಿಲೋಮ ಪ್ರಮೇಯ ತ್ರಿಭುಜದ ಯಾವುದಾದರೂ ಎರಡು ಭಾಗಗಳನ್ನು ಸಮಾನ ಪಾದದಲ್ಲಿ ವಿಭಾಗಿಸುವ ರೇಖೆಯು ಅದರ ಮೂರನೇ ಭಾಗಕ್ಕೆ ಸಮಾಂತರವಾಗಿರುತ್ತೆ ಇದನ್ನೇ ಹೇಳೋದು ಏನಂತ ಹೇಳ್ತೀವಿ ತ್ರಿಭುಜದ ಯಾವುದಾದರೂ ಎರಡು ಭಾಗಗಳನ್ನು ಸಮಾನ ಪಾದದಲ್ಲಿ ವಿಭಾಗಿಸುವ ರೇಖೆಯು ಮೂರನೇ ಭಾಗಕ್ಕೆ ಏನಾಗಿರುತ್ತೆ ಸಮಾಂತರವಾಗಿರುತ್ತದೆ ಇದು ವಿಲೋಮ ಪ್ರಮೇಯ ಅದೇ ರೀತಿಯಲ್ಲಿ ಮಾಡಿ ಅದನ್ನು ಲೆಕ್ಕನ ಕೊಡ್ತಾರೆ ಓಕೆ ವಿದ್ಯಾರ್ಥಿಗಳೇ ಇದು ಥೇಲ್ಸ್ನ ಪ್ರಮೇಯ ಅಂತ ಹೇಳ್ತೀವಿ ಈಗ ಅದರ ಮೇಲೆ ಸ್ವಲ್ಪಷ್ಟು ಲೆಕ್ಕಗಳನ್ನು ನಾವು ಬಿಡಿಸೋಣ ಅಂದ್ರೆ ಅದಕ್ಕಿಂತ ಮುಂಚೆ ನೀವು ಅಭ್ಯಾಸದಲ್ಲಿ ಈ ಸಮರೂಪತೆ ಬಗ್ಗೆ ನಿಮಗೆ ಇದು ಪ್ರಮೇಯ ಅರ್ಥ ಆಯ್ತು ಅಂತ ಮಕ್ಕಳು ತಿಳ್ಕೊಂಡಿದ್ದೀನಿ ಈಗ ಅಭ್ಯಾಸ 2.1 ಏನು ಸಮರೂಪತೆ ಮತ್ತು ನಾವು ತ್ರಿಭುಜಗಳ ಸಮರೂಪತೆ ಮತ್ತು ಸರ್ವಸಮ್ಮತಿ ಬಗ್ಗೆ ಅಧ್ಯಯನ ಮಾಡಿದ ಇಂಟ್ರಡಕ್ಷನ್ ಕೊಡ್ಬೇಕಾದ್ರೆ ಪೀಠಿಕೆಯಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಪ್ರಶ್ನೆಗಳನ್ನ ನಾನು ಇಲ್ಲಿ ಚರ್ಚೆ ಮಾಡಬೇಕಾಗಿದೆ ಏನ ಎಲ್ಲ ವೃತ್ತಗಳು ಸರ್ವಸಮ ಅಥವಾ ಸಮರೂಪವಾಗಿರ್ತವೆ ಯಾರು ಹೇಳ್ತೀರಾ ಮಕ್ಕಳೇ ಯಾರು ಹೇಳ್ತೀರಾ ಎಲ್ಲ ವೃತ್ತಗಳು ನಾನು ಈಗಾಗಲೇ ಎಕ್ಸಾಂಪಲ್ ಮಾಡಿದೆ
ಅವು ಸಮರೂಪ ಆಗಿರ್ತವೆ, ಸರ್ವ ಸಮಾನ ಅಲ್ಲ. ಹೌದಾ? ಇದು ಎಲ್ಲ ವೃತ್ತಗಳು ಎರಡು ಉತ್ತರ ಕೊಟ್ಟಾರ, ಸರ್ವ ಸಮ ಅಥವಾ ಸಮರೂಪ ಅಂತ. ಹೇಗೆ ಬರ್ತೀರಿ? ಸಮರೂಪ ಅಂತ ಬರೀಬಹುದು. ಯಾಕೆಂದ್ರೆ ಅವುಗಳ ಕೋನಗಳು ಒಂದೇ ಆಗಿದೆ, ಮುಂದುವರ್ತೀವಿ. ಸಮರೂಪ ಆಗ್ತಿರ್ಬೋದು ಎಲ್ಲ ವೃತ್ತಗಳು. ಸರ್ವ ಸಮ ಯಾವಾಗ ಆಗ್ತದೆ? ಇದು ತ್ರಿಜ್ಯ ಒಂದೇ ಆಗಿದ್ದ ಮಾತ್ರ ಅವು ಸರ್ವ ಸಮ ಆಗ್ತದೆ. ಅದರಿಂದ ಒಂದೇ ಪ್ರಶ್ನೆ ಉತ್ತರ ಸಮರೂಪ. ಎರಡನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, ಎಲ್ಲ ವರ್ಗಗಳು ಸಮರೂಪ ಅಥವಾ ಸರ್ವ ಸಮ ಅಂತ ಕೇಳಿದ್ರೆ ಏನಂತ ಬರ್ತೀರಾ? ಸಮರೂಪತೆ. ವೆರಿ ಗುಡ್. ಯಾಕೆ? ಕೋನಗಳು, ಪ್ರತಿಯೊಂದು ಕೋನಗಳು ಸಮವಾಗಿದ್ದಾವೆ, ಬಾಹುಗಳು ಸಮಾನುಪಾತದಲ್ಲಿವೆ. ಅದನ್ನ ಸಮರೂಪಾಕೃತಿಗಳು ಅಂತ ಕರಿತೀವಿ. ಕೋನ ಒಂದೇ. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ, ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ ಅಂತ ಹೇಳಿ ಉತ್ತರಗಳು ಆಪ್ಷನ್ ಸಮದ್ವಿಬಾಹು ಅಥವಾ ಸಮಬಾಹು ಅಂತ ಹೇಳಿ. ಅದಕ್ಕೆ ಏನ್ ಬರೀತೀರಾ ಮಕ್ಕಳೇ? ಸಮರೂಪತೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಮರೂಪ. ಸಮಬಾಹು ತ್ರಿಭುಜ, ಎಲ್ಲಾ ತ್ರಿಭುಜಗಳು ಸಮರೂಪ. ಯಾರು ಬರ್ತೀರಿ? ಸಮರೂಪ ಬರೀಬೇಕಂದ್ರೆ ಏನಾಗಿರ್ಬೇಕು? ಬಾಹುಗಳು ಸಮಾನುಪಾತದಲ್ಲಿರಬೇಕು, ಕೋನಗಳು ಸಹ ಸಮಾನುಪಾತದಲ್ಲಿರಬೇಕು. ಹೌದಾ? ಆಗಿದ್ರೆ ನಾವು ಅವನ್ನ ಸಮರೂಪ ಅಂತ ಕರಿತೀವಿ. ಸಮಬಾಹು ತ್ರಿಭುಜವನ್ನ ಇಲ್ಲಿ ಉತ್ತರವನ್ನು ಕಲಿಸ್ಕೊಳ್ತೀವಿ. ನೆಕ್ಸ್ಟ್, ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪವಾಗಬೇಕಾದರೆ ಅದರ ಅನುರೂಪ ಕೋನಗಳು ಡ್ಯಾಶ್ ಮತ್ತು ಡ್ಯಾಶ್ ಆಗಿರಬೇಕು. ನೋಡಿ, ಅನುರೂಪ ಕೋನಗಳು ಏನಾಗಿರ್ಬೇಕು? ಸಮ ಆಗಿರಬೇಕು. ಮತ್ತು ಬಾಹುಗಳು ಏನಾಗಿರ್ಬೇಕು? ಸಮಾನುಪಾತದಲ್ಲಿರಬೇಕು ಅನ್ನೋದನ್ನ ಈಗ ನಾನು ಪೂರ್ವದಲ್ಲೇ ಬಿಟ್ಟಿದ್ದೇನೆ. ಈ ಪ್ರಶ್ನೆಗಳನ್ನ ಅಭ್ಯಾಸ 2.1 ಇದೆ, ಅದನ್ನು ಸಹ ನೀವು ಬರೀತೀರಾ ಮಕ್ಕಳು. ನೆಕ್ಸ್ಟ್ ನಾವು ಈ ತೇಸರ ಪ್ರಮೇಯನ ಅಧ್ಯಯನ ಮಾಡಿದ್ರೆ ಇದ್ರ ಮೇಲೆ ಒಂದಿಷ್ಟು ಸಮಸ್ಯೆಗಳನ್ನ ನಾವು ಈಗ ಅಧ್ಯಯನ ಮಾಡೋಣ ಮಕ್ಕಳೇ. ಏನ ಇದ್ರ ಮೇಲೆ ಸಾಧನೆಗಳು ಬರುತ್ತೆ, ಸಾಧನೆಗಳ ಕಲಿಯೋಣ. ಮತ್ತು ಒಂದು ಹಂತದ ಎರಡು ಹಂತದ ಪ್ರಶ್ನೆಗಳು ಬರ್ತದೆ, ಅವನು ಅಧ್ಯಯನ ಮಾಡೋಣ ಮಕ್ಕಳೇ. ಒಂದು ಲೆಕ್ಕ ಇದೆ, ಒಂದು ಲೆಕ್ಕನೇ ತೆಗೆದುಕೊಳ್ಳೋಣ. ಈಗ ಒಂದು ಲೆಕ್ಕ ಬಿಡಿಸೋಣ ವಿದ್ಯಾರ್ಥಿ. ಯಾವ ಲೆಕ್ಕ? ಇದೆಲ್ಲ ಅರ್ಥ ಆಯ್ತು ಅಂತ ತಿಳ್ಕೊಂಡು ಹೋಗ್ರೆ ನಾನೀಗ ಅಭ್ಯಾಸದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ 2.2ರಲ್ಲಿ ಅಭ್ಯಾಸಗಳ ಸಮಸ್ಯೆಗಳನ್ನು ಬಿಡಿಸಿ. 2.1ರಲ್ಲಿ ನೀವು ಅದಕ್ಕೆ ಸಮರೂಪತೆ ಬಗ್ಗೆ ಕೆಲವು ಲೆಕ್ಕಗಳನ್ನು ಬಿಡಿಸ್ತೀರಾ. ಈಗ ಅಭ್ಯಾಸದಲ್ಲಿ ಒಂದು 2.2ರಲ್ಲಿ ಇರ್ತಕ್ಕಂಥ ಒಂದು ಲೆಕ್ಕ ಬರೆಯೋಣ ಅಂದ್ರೆ ಏನಿದೆ? ಒಂದು ತ್ರಿಭುಜ ಕೊಟ್ಟಿದ್ದಾರೆ, ಇದೇ ಪ್ರಮೇಯದ ಮೇಲೆ ತ್ರಿಭುಜ ಕೊಟ್ಟಿದ್ದಾರೆ, ಅದನ್ನು ಲೆಕ್ಕ ಬಿಡಿಸೋಣ. ಎಬಿಸಿ ತ್ರಿಭುಜದಲ್ಲಿ ಡಿಇ ಛೇದಕ ರೇಖೆ ಇದೆ. ಹೌದಾ ಮಕ್ಕಳೇ? ಇದು ಡಿಇ ಒಂದು ಛೇದಕ ರೇಖೆ. ಆಯತಾಕಾರವನ್ನು ಕೊಟ್ಟಿದೆ ಮಕ್ಕಳೇ. 1.5, ಇದು 3 ಸೆಂಟಿಮೀಟರ್, ಇದು 1 ಸೆಂಟಿಮೀಟರ್. ನಂತರ ವಿದ್ಯಾರ್ಥಿಗಳೇ ಹಾಗಾದ್ರೆ 3 1.5. ಆದರೆ ನೋಡಿ ಕೊಟ್ಟಾರೆ ಪ್ರಶ್ನೆ ಚಿತ್ರದಲ್ಲಿ ಡಿಇ ಸಮಾಂತರ ಬಿಸಿ ಆದರೆ ಇಸಿಯನ್ನ ಕಂಡಿಡಿ. ಇಸಿ ಅಳತೆಯನ್ನ ಕಂಡಿಡಿ. ವಿದ್ಯಾರ್ಥಿಗಳ ಇದು ಯಾವ ಪ್ರಮೇಯದ ಮೇಲೆ ಲೆಕ್ಕ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ತ್ರಿಭುಜಗಳ ಸಮರೂಪತೆಯ ಅನುಪಾತದ ಲೆಕ್ಕಗಳಾಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹೌದು, ನೀವು ಈಗಾಗಲೇ ಇದ್ರ ಬಗ್ಗೆ ಚರ್ಚೆ ಮಾಡಿ ತ್ರಿಭುಜಗಳ ಸಮರೂಪತೆ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಅನುಪಾತವನ್ನ ಹೇಗೆ ಬರ್ಕೋಬೇಕು ಅಂತ ಗೊತ್ತಿದೆ.
ಏನ್ ಬರ್ತಂತ್ರಿ ಎ ಬಿ ಬೈ ಎ ಡಿ ಅಲ್ವಾ, ಅಥವಾ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಬಿ ಬೈ ಡಿ ಸಿ. ಹೌದಾ? ತೇಲ್ಸನ ಸಮರೋತ್ಪತ್ತಿಯ ಪ್ರಮೇಯದ ಪ್ರಕಾರ ನಾವೇನ್ ಮಾಡಬೇಕು? ಎ ಡಿ ದೇರ್ಫೋರ್ ಚಿತ್ರದಿಂದ ಪರಿಹಾರ ಬರೀಬೇಕಾದ್ರೆ ಪರಿಹಾರ ಅಂತ ಬರ್ತಾರೆ. ಚಿತ್ರದಿಂದ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಡಿ ಸಿ. ಇದು ಏನು ನಿಮಗೆ ಬಂದಿದೆ. ಸಮರೂಪತೆ, ತ್ರಿಭುಜಗಳ ಸಮರೂಪತೆ ಆಧಾರದ ಮೇಲೆ ತೇಲ್ಸನ ಪ್ರಮೇಯವನ್ನು ಉಪಯೋಗಿಸಿಕೊಂಡು ನಾವು ಅನುಪಾತವನ್ನು ಬರ್ಕೊಂಡಿದ್ದೇವೆ. ಈಗ ನೋಡಿ, ನಿಮಗೆ ಯಾವ ಭಾಗವನ್ನು ಕಂಡುಹಿಡಿದರೆ ಮತ್ತೆ ಈಸಿ ಕಂಡುಹಿಡಿಯುತ್ತದೆ. ನಾನು ಇವೆರಡು ಹೊರಗಡೆ ಮಾಡ್ತೀನಿ, ಇಲ್ಲೇ ಹೊರಗಡೆ ಮಾಡ್ತಾ ಇದ್ದೀನಿ. ಎ ಡಿ ಇಂಟು ಇ ಸಿ ಇಸ್ ಈಕ್ವಲ್ ಟು ಎ ಇ ಇಂಟು ಡಿ ಬಿ ಅಂತ ನಾವು ಮಾಡ್ಕೋಬಹುದು. ಇದು ಹೊರಗಡೆ ತರ ಮಾಡ್ತೀವಿ. therefore ನನಗೆ ಬೇಕಾಗಿರೋದು ಇ ಸಿ ಇಸ್ ಈಕ್ವಲ್ ಟು ಎ ಇ ಇಂಟು ಡಿ ಬಿ. ಬಲಭಾಗದ ಕಡೆ ಎಡಭಾಗದ ಇಂಕೋಸಿಂದ ಎಡಭಾಗದ ಛೇದಕ್ಕೆ ಬರುತ್ತೆ. ಈಗ ಇದು ಬೇರೆ ನಾನು ಎಷ್ಟು ಮಾಡಿದ್ದೆ ನಿಮಗೆ ಗೊತ್ತಿದೆ. ಎ ಇ ಎಷ್ಟಿದೆ? ಎ ಇ 1 ಸೆಂಟಿಮೀಟರ್, ಡಿ ಬಿ ಎಷ್ಟಿದೆ? 3 ಸೆಂಟಿಮೀಟರ್. ಆಮೇಲೆ ಎ ಡಿ ಎಷ್ಟಿದೆ? 1.5 ಸೆಂಟಿಮೀಟರ್. ಇದು ಗುಣಿಸ್ತಾ ಇರ್ತೀರಾ, 3 ಅಂತೆ 3 1.5 ಡಿವೈಡೆಡ್ ಬೈ 1.5. ಈ ಪಾಯಿಂಟ್ ಅನ್ನ ತೆಗೆರಿ. ಇದನ್ನ ಏನ್ ಮಾಡಬೇಕು? 3 0 ಬೈ 15 ಒಂದೇ 15 ಈಕ್ವಲ್ ಟು 2.0 ಅಂತ ಬರುತ್ತೆ. ಬರ್ಕೋಬೇಕಾಗುತ್ತೆ ಉತ್ತರನ. ಅದು ಉತ್ತರ ಎಷ್ಟು ಬರ್ತಾ ನಮಗೆ? 2. ಉತ್ತರ ಎಷ್ಟು? 2. ಇಲ್ಲಿ 0 ಏನು ಕಟ್ಕೊಂಡು ಪಾಯಿಂಟ್ ಅನ್ನ ತೆಗೆದು ಮೇಲೆ 0 ಹಾಕೋಣ ನಮಗೆ. ಇದೊಂದೇ ಅಂತದೆ. therefore ಉತ್ತರ ಎಷ್ಟು? therefore ಉತ್ತರ EC is equal to 2 ಸೆಂಟಿಮೀಟರ್. ಇದು ಬರೀತಾರೆ. ಹೌದಾ? ಇದನ್ನ 2 ಅಂಕಕ್ಕೂ ಕೇಳ್ತಾರೆ ಮಕ್ಕಳೇ, 1 ಅಂಕಕ್ಕೂ ಕೇಳ್ತಾರೆ. ಸುಲಭವಾಗಿ ನಾವು ಉಳಿಸ್ಕೋಬಹುದು. ಹೇಗೆ ಸರ್? ಯಾವುದೇ ತ್ರಿಭುಜಗಳು ಸಮರೂಪಿ ಆಗಬೇಕು ಅಂದ್ರೆ ಅವುಗಳು ಸಮಾನುಪಾತದಲ್ಲಿ ಇರಬೇಕು ಅಂತ ನಮ್ಗೆ ಗೊತ್ತಿದೆ. ಮಕ್ಕಳು ತೇಲ್ಸನ ಕಂಡೀಷನ್ಸ್, ತೇಲ್ಸ್ ಪ್ರಮೇಯದ ಕಂಡೀಷನ್ ನಿಬಂಧನೆಗೆ ಹೋಗಿದೆ. ಇದು ಕಂಪೇರ್ ಮಾಡ್ತಾರೆ, ನೋಡೋಕೆ ಹಂಗೆ ಹೇಳ್ಬೋದು. ಸರ್ 1.5 3 ಇದೆ, ಇಲ್ಲಿ 1 2 ಇರಬೇಕು ಅಷ್ಟೇ ಅಲ್ವಾ? ಹಾಗೆಯೇ ಡೈರೆಕ್ಟ್ ಆಗಿ ನೀವು ಉತ್ತರನ ಎ ಬಿ ಸಿ ಡಿ 4 ಆನ್ಸರ್ ಕೊಟ್ಟಿರ್ತಾರೆ. ಎ 3 ಸೆಂಟಿಮೀಟರ್, ಬಿ 3.5 ಸೆಂಟಿಮೀಟರ್, ಸಿ 2 ಸೆಂಟಿಮೀಟರ್, ಡಿ 1.5 ಸೆಂಟಿಮೀಟರ್ ಅಂತ ಕೊಟ್ಟಿರ್ತಾರೆ. ಅವಾಗ ಏನು ಬರೀತೀರಿ? ಉತ್ತರ. ಇದನ್ನ ನೀವು ಗೊತ್ತಿದ್ರೆ ಮಾಡಿ. ಹೌದಾ? ಇದನ್ನ ನಾವು ಉಪಯೋಗಿಸ್ಕೊಂಡು ಸೂತ್ರದಿಂದ ನಾವು ಮಾಡ್ತೀವಿ. ಓಕೆ, ಈಗ ನಾವು ಮಾಡಿ ಇನ್ನೊಂದು ಲೆಕ್ಕ ಇದೆ ಮಕ್ಕಳೇ. ಲೆಕ್ಕ ನೋಡೋಣ. ನಿರ್ವಹಣೆ ಲೆಕ್ಕ. ತ್ರಿಭುಜ ಎ ಬಿ ಸಿ ಕೊಟ್ಟಿದ್ದಾರೆ. ಡಿಇ ಪ್ಯಾರಲಲ್ ಟು ಬಿ ಸಿ ಆಗಿದೆ. ಎ ಬಿ ಮತ್ತು ಎ ಸಿ ಗಳ ಮಧ್ಯಮಗಳಾದರೆ ಡಿಇ 4 ಸೆಂಟಿಮೀಟರ್ ಆದರೆ ಬಿ ಸಿ ಯ ಉದ್ದ ಕಂಡುಹಿಡಿಯಿರಿ ಅಂತ ಕೇಳಿದೆ. ಡಿಇ 4 ಸೆಂಟಿಮೀಟರ್ ಕೊಟ್ಟಾರೆ. ಡಿಇ ಎಷ್ಟು? 4 ಸೆಂಟಿಮೀಟರ್ ಆದರೆ ಬಿ ಸಿ ಕಂಡುಹಿಡಿಯಿರಿ ಅಂತ ಕೇಳಿದೆ. ಡಿಇ 4 ಸೆಂಟಿಮೀಟರ್ ಕೊಟ್ಟಾರೆ. ಆ ಮಾಡಿದ್ರೆ ಡಿಇ ಮಾಡು. ಅದೇ ರೀತಿಯಾಗಿ ನಿಮ್ಮ ಅಭ್ಯಾಸದಲ್ಲಿ ಇನ್ನೊಂದು ಲೆಕ್ಕ ಇದೆ, ಅದನ್ನು ಸಹ ಮಾಡಬೇಕು. ಹೌದಾ? ಇನ್ನೊಂದು ಲೆಕ್ಕ ಮಾಡಿ. ಇದು ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಇನ್ನೊಂದು ಲೆಕ್ಕ ಮಾಡಿ. ಹೌದಾ? ಇನ್ನೊಂದು ಲೆಕ್ಕನ ಮಾಡೋಣ. ಓಕೆ, ಅದು ಅರ್ಥ ಆಯ್ತು. ಇನ್ನೊಂದು ಲೆಕ್ಕ ಮಾಡೋಣ. ಇನ್ನೊಂದು ಲೆಕ್ಕ ಈ ಥರ ಇದೆ. BD
ಎ ಬಿ ಸಿ ಅಲ್ಲಿ ಎ ಬಿ ಸಿ ಅಂತ ಕೊಟ್ಕೊಳ್ಳಿ. ಬಿ ಸಿ ಡಿ ವ್ಯಾಲ್ಯೂಸ್ ಡಿ ಉದ್ದ ಕೊಟ್ಟಿದ್ದಾರೆ. ಬಿ ಡಿ 7.2, ಎ ಡಿ ಇಲ್ಲ, ಎ ಡಿ 1.8 ಮತ್ತೆ ಇದು 5.4 ಮಾಡಿ. ಇದು ಅಷ್ಟೇ, ನೀವೆಲ್ಲ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಹೌದಾ? ಮಾಡೋ ಸುಲಭ ಅಲ್ಲ ಮಕ್ಕಳ? ಮಾಡ್ತೀರಾ ನೀವೆಲ್ಲ? ಓಕೆ, ಇದು ಮಾಡಿ. ಇದು ಅಷ್ಟೇ ನೋಡಿ, ಇದು ಅಷ್ಟೇ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಇಲ್ಲಿಗೆ ಬಿ ಡಿ 7.2, ಆಮೇಲೆ ಎ ಇಂದ ಇಗೆ 1.8, ಇ ಇಂದ ಸಿ 5.4. ನಮಗೆ ಕಂಡುಹಿಡಿಯಬೇಕಾದ್ರೆ ಎ ಡಿ ಕ್ವಶನ್ ಮಾರ್ಕ್ ನೋಡಿ ಕೊಟ್ಟಿದ್ದಾರೆ. ಬಿ ಸಿ ಪ್ಯಾಸ್ ಸಮಾನಾಂತರ ಡಿ ಬಿ ಆಗಿದೆ, ಇದು ಗೊತ್ತಿದೆ ಕೊಟ್ಟಿದ್ದಾರೆ. ಈಗ ನಾವು ಅನುಪಾತ ವರ್ಗಾವಣೆ ಮಾಡೋಣ. ಏನ್ ಮಾಡಬೇಕು? ಎ ಡಿ ಬೈ ತೇಜನ ಸಮರೂಪತೆ ಆಧಾರದ ಮೇಲೆ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಬಿ ಬೈ ಇ ಸಿ. ಹೌದಾ ಮತ್ತೆ? ನಾವೀಗ ಬೇಕಾದ್ರೆ ಮಾಡ್ಕೋಬಹುದು, ಡೈರೆಕ್ಟ್ ಆಗಿ ಮಾಡ್ಬೋದು ಅಥವಾ ಕ್ರಾಸ್ ಮಾಡ್ಬೋದು, ಮಾಡೋಣ. ಎ ಡಿ ಬೇಕು, ಎ ಡಿ ಇಸ್ ಈಕ್ವಲ್ ಟು ಏನು ಮಾಡೋಣ? ಡೈರೆಕ್ಟ್ ಇದು ನಿಮ್ಗೆ ವರ್ಗಾವಣೆ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಈ ಥರ ಮಾಡೋಣ. ಇ ಸಿ ಈಕ್ವಲ್ ಟು ಎ ಇ ಇಂಟು ಡಿ ಬಿ. ನನಗೆ ಬೇಕಾಗಿರೋದು ಎ ಡಿ, therefore ಎ ಡಿ ಇಸ್ ಈಕ್ವಲ್ ಟು ಎ ಇ ಇಂಟು ಡಿ ಬಿ divided by AD, A into DB divided by BC. ಬೆಲೆ ಆದೇಶ. ಈಗ ಬೆಲೆಗ ಯಾವ ಬೆಲೆ ಕೊಟ್ಟಿದ್ದಾರೆ ಅವನು ಆದೇಶ ಮಾಡಿದ ನೋಡಪ್ಪ. ಎ ಎಷ್ಟಿದೆಯಪ್ಪ? ಎ ಡಿ 1.8. ಹೌದಾ ಮತ್ತೆ? ನೆಕ್ಸ್ಟ್ ಡಿ ಬಿ ಎಷ್ಟಿದೆ ಮತ್ತೆ? 1.7.2 divided by ಇ ಸಿ ಎಷ್ಟಿದೆ ಮತ್ತೆ? 5.4. ಸರ್ ಎಲ್ಲ ಪಾಯಿಂಟ್ ಇದೆ, ಹೆಂಗ್ ಮಾಡೋದು? ನೋ ಡಾಟ್ ಬರೀ ಇದಕ್ಕೆಲ್ಲ ಗಲಾಟೆ ಮಾಡೋದು. ಹೌದಾ? ಪಾಯಿಂಟ್ ಇಲ್ಲ ಅಂತ ಹೇಳ್ಕೊಂಡ್ಬಿಡ್ತೀನಿ, ಗೊತ್ತಾಯ್ತಾ? ಉತ್ತರ ಹೇಳುವಾಗ ಪಾಯಿಂಟ್ ಇರಬೇಕು. ಪಾಯಿಂಟ್ ಇಂದ ಒಂದು ಸ್ಥಾನ ಬಿಟ್ಟು ಇಟ್ಟಾಗ್ತದೆ. ಡೈರೆಕ್ಟ್ ಬಾಕ್ಸ್ 2 ಬಗ್ಗೆ. ಹೌದಾ? 2 4 1 ಉಳಿತು, 2 14. ಈಗ 2 18, ಈ 0.9 ಇದು 2.7. ಇಲ್ಲಿ ಏನು ತೊಂದರೆ ಇಲ್ಲ. 3 3 9, 3 3 27, 3 1 3 3 9. ಹೌದಾ? ಬಾಕ್ಸ್ ಮತ್ತೆ ಇದು 3 ಇದೆ, 3 1 3 2 6 ಒಂದಷ್ಟ 3 4 12. ಪಾಯಿಂಟ್ ಇಡಿ. ಯಾಕಂದ್ರೆ ಇಲ್ಲಿ ಉತ್ತರದ ಪಾಯಿಂಟ್ ಇದೆ. ಇಲ್ಲಿ 0.3 7.2 ಬಾಕ್ಸ್ ಇದೆ. ಅದು ಬಾಕ್ಸ್ ಇಲ್ಲಿ 7.2 ಇದೆ. ಒಂದು ಸಂಖ್ಯೆ ಬೇಕು, ಅದ್ರ ಮಾತ್ರ ಉತ್ತರ ಇಟ್ಟಿರ್ಬೇಕು ಅಂದ್ರೆ 2.4 ಸೆಂಟಿಮೀಟರ್. ಇದು ಯಾವ ಉದ್ದ? therefore AD is equal to 2.4 ಸೆಂಟಿಮೀಟರ್. ಇಂಥ ಲೆಕ್ಕಗಳನ್ನು ನಾವು ವಿದ್ಯಾರ್ಥಿಗಳೇ ಫಾಸ್ಟ್ ಮಾಡಬೇಕು. ಕೇವಲ 30 ನಿಮಿಷ ಅಲ್ಲ, 30 ಸೆಕೆಂಡ್ಗಳು ಸರಿ. 30 ಸೆಕೆಂಡ್ಗಳಲ್ಲಿ ಮಾಡಬೇಕು ವಿದ್ಯಾರ್ಥಿಗಳು. ಆಬ್ಜೆಕ್ಟಿವ್ ಕ್ವಶನ್ ಕೊಡ್ತಾರೆ. ಆಬ್ಜೆಕ್ಟಿವ್ ಕ್ವಶನ್ ಕೊಟ್ಟಾಗ ಆಬ್ಜೆಕ್ಟಿವ್ ಪ್ರಶ್ನೆಗಳಿಗೆ ನಾವು ಬಹಳ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. 30 ಸೆಕೆಂಡ್ ಆನ್ಸರ್ ಮಾಡಬೇಕು. ಗೊತ್ತಾಯ್ತಾ? ಅದೇ 2 ಮಾರ್ಕ್ಸ್ ಬರೀಬೇಕು ಅಂದ್ರೆ ಪ್ರತಿಯೊಂದು ಸ್ಟೆಪ್ ಅನ್ನು ಬರೀಬೇಕು. ಇದು ಪ್ರತಿಯೊಂದು ಸ್ಟೆಪ್ ಅನ್ನು ಬರ್ಕೊಂಡ್ರೆ ಅದರಲ್ಲಿ 1 2 3 4 ಸ್ಟೆಪ್ ಅನ್ನು ಬರಲಿಲ್ಲ. 2 ಮಾರ್ಕ್ಸ್ಗೆ 4 ಮಾರ್ಕ್ಸ್ಗಳನ್ನು ಬರೀಬೇಕು. ಗೊತ್ತಾಯ್ತಾ? ಹೀಗೆ ನೀವು ಅರ್ಥ ಮಾಡ್ಕೊಳ್ತೀರ ಅಂತ ತಿಳ್ಕೊಂಡಿದ್ದೀನಿ. ಈಗ ನೋಡಿ ಮತ್ತೆ ಇನ್ನೊಂದು ಸ್ವಲ್ಪ ಲೆಕ್ಕಗಳನ್ನು ನೋಡೋಣ. ನಿಮ್ಮ ಅಭ್ಯಾಸದಲ್ಲಿ 2.2ರಲ್ಲಿ ನೋಡಿ ಮಕ್ಕಳೇ, 2.2ರಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಇ ಮತ್ತು ಎಫ್ ಬಿಂದುಗಳು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ ಮತ್ತು ಪಿ ಕ್ಯೂ ಮತ್ತು ಪಿ ಆರ್ ಮೇಲಿನ ಬಿಂದುಗಳು
ಪ್ರತಿ ಸಂದರ್ಭದಲ್ಲಿ EF ಸಮಾನಾಂತರ QR ಆಗಿದೆ ಪರೀಕ್ಷಿಸಿ. ನೋಡಿ, ಇವಾಗ ನೀವು ಚಿತ್ರವನ್ನು ಬರ್ಕೋಬೇಕು. ಒಂದು PQR ಚಿತ್ರವನ್ನು ಬರ್ಕೋಬೇಕು. ಅದಕ್ಕೆ ಸಮಾಂತರವಾಗಿ ಹೇಗೆ ಚಿತ್ರ ಬರ್ಕೊಳ್ತೀರಾ ಅಂದ್ರೆ PQR ತ್ರಿಭುಜ, ಒಂದು ತ್ರಿಭುಜ ಬರ್ಕೊಳ್ತೀರಾ, ತ್ರಿಭುಜ PQR ಬರ್ತೀನಿ. PQR ತ್ರಿಭುಜ ಬರ್ಕೊಳ್ಬೇಕು. ಅದರಲ್ಲಿ PQ ಮತ್ತು QR EF ಅನ್ನೋದು ಪ್ಯಾರಲಲ್ ಟು QR, ಈ ಸಮಾಂತರ ರೇಖೆ EF ಅಂತ ಬರ್ಕೊಳ್ಳಿ. ಆದ್ರೆ ಇಷ್ಟು ಬರ್ಕೊಳ್ಳಿ. ಅದನ್ನ ಕೊಟ್ಟಿದ್ದಾರೆ ಒಂದೇ ಲೆಕ್ಕ PE 3.9, ಆಮೇಲೆ EQ 3 ಸೆಂಟಿಮೀಟರ್, PF ಎಷ್ಟಿದೆ 3.6 ಸೆಂಟಿಮೀಟರ್, ಆಮೇಲೆ FR ಎಷ್ಟಿದೆ 2.4 ಸೆಂಟಿಮೀಟರ್. ಇದನ್ನ ಲೆಕ್ಕ ನೋಡೋಣ, ಕಂಪೇರ್ ಮಾಡಿ ಮಕ್ಕಳೇ ನೋಡೋಣ. ನೀವು ಇದು ಸಮಾಂತರವಾಗಿದೆಯೇ ಅಂತ ಕೇಳ್ತಾರೆ. ಸಮಾಂತರವಾಗಿದೆಯೇ ಅನ್ನೋದು ಪರೀಕ್ಷೆ ಮಾಡಬೇಕು. ಹೇಗೆ ಮಾಡ್ತಾರೆ? ಇದು ಸಮಾಂತರ ಆಗುತ್ತಾ ಪರೀಕ್ಷೆ ಮಾಡಬೇಕು. ಹೇಗೆ ಮಾಡ್ತಾರೆ? ಸೂತ್ರ ಗೊತ್ತಿದೆ ಮಕ್ಕಳೇ? ಸೂತ್ರ ಏನಿದೆ? ಸೂತ್ರ ಗೊತ್ತಲ್ಲ ಮಕ್ಕಳೇ? ಈ ಸೂತ್ರ ಏನಿದೆ ನೋಡ್ಕೋಬೇಕು. ನೋಡಿ, ಇಲ್ಲಿ ಕಾಣ್ತಾ ಇದೆ ವಿದ್ಯಾರ್ಥಿಗಳೇ, PE by EQ is equal to PF by FR. ಅನುಪಾತವನ್ನು ನಾವು ಚೆಕ್ ಮಾಡಬೇಕು. ಈ ಭಾವಗಳ ಅನುಪಾತವನ್ನು ಪರೀಕ್ಷೆ ಮಾಡಿದ್ರೆ ಬರ್ತದೆ. ಸೂತ್ರ ಬರ್ತದೆ ಡೈರೆಕ್ಟ್ ಆಗಿ PE by EQ is equal to PF by FR ಅಂತ ನೋಡೋಣ. This is equal to ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ, PE ಎಷ್ಟಿದೆ 3.9, EQ ಎಷ್ಟಿದೆ 3 is equal to PF ಎಷ್ಟಿದೆ 3.6, FR ಎಷ್ಟಿದೆ 2.4. ಇದು ಪರೀಕ್ಷೆ ಮಾಡಿ ಮಕ್ಕಳೇ, ಪರೀಕ್ಷೆ ಮಾಡಿ. ನಂಬರ್ 1 ನೋಡಿರಿ, 3 ನಂಬರ್ ನೋಡಿ, ಇಲ್ಲಿ ನೋಡಿ ಬಾಕ್ಸಿ 1.3 ಬಂದಿದ್ದು. ಇಲ್ಲಿ ನೋಡಿ 3 × 24, 3 3 ಹೌದಾ, 4 2 4 ನೋಡಿ ಮಕ್ಕಳೇ 1.3 ಬಂದು is equal to 3/2 ಬಂತು. ಇದು ಸಮಾಂತರ ಆಗುತ್ತಾ ನೋಡಿ? 1.3 ಬಂತಾವ. ಇಲ್ಲಿ ಎಡಭಾಗದಲ್ಲಿ 1.3 ಇದೆ, ಬಲಭಾಗದಲ್ಲಿ ಇದು ಎಷ್ಟು ಇದೆ 2 3 1.3 is equal to 2.3 ಅಂದ್ರೆ ಇದು ಅಷ್ಟೇ ಬರುತ್ತೆ ನೋಡಿ. 2 ರಿಂದ 3 ಭಾಗಿಸಿ ಮಕ್ಕಳೇ, 2 1 2 ಒಂದಷ್ಟು ಪಾಯಿಂಟ್ ಇರುತ್ತೆ, 0 ಇರುತ್ತೆ, 2 3 4 4 5 ನೋಡಿ. ಇದು 1.5 ಬರುತ್ತೆ ಮಕ್ಕಳೇ. ಎಷ್ಟು ಬರುತ್ತೆ? 1.5. ಇದು 1.3 ಇದೆ, ಇದು ಎಷ್ಟು ಬಂದಿದೆ 1.3. ಇದು ಸಮಾಂತರ ಆಗಲ್ಲ. ಅವಾಗ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ, EF is not parallel to QR. ಕೊಟ್ಟಿರೋದು ಬಂದಿದೆ ಇಲ್ಲಿ, ಈ ಕೊಟ್ಟಿರೋದು ಬಂದಿದೆ EF ಅನ್ನೋದು QR ಗೆ ಸಮಾಂತರ ಆಗಲ್ಲ. ಈ ರೀತಿಯಾಗಿ ಸಮಸ್ಯೆಗಳನ್ನ ನಾವು ಅಭ್ಯಾಸದಲ್ಲಿ ನೋಡ್ತಾ ಪ್ರತಿಯೊಂದನ್ನು ಪರೀಕ್ಷೆ ಮಾಡಬಹುದು ವಿದ್ಯಾರ್ಥಿಗಳು. ಹಾಗೆ ನೋಡ್ತಾ ಹೋಗ್ತೀರಾ. ಹಾಗೇನೆ ನಮ್ಮ ಪುಸ್ತಕದಲ್ಲಿ ಇರ್ತಕ್ಕಂಥ ಎಲ್ಲ ಅಭ್ಯಾಸ 1.2.2 ಅನೇಕ ಸಮಸ್ಯೆಗಳಿದೆ ಮಕ್ಕಳು. ಹಾಗೆಯೇ ಸಾಧಿಸಿ ಅಂತ ಕೊಡ್ತಾರೆ ಕೆಲವು, ಸಾಧಿಸ್ತಕ್ಕಂಥ ಲೆಕ್ಕವನ್ನು ಮಾಡಬೇಕು, ಪ್ರಮಾಣ ಉಪಯೋಗಿಸ್ಕೋಬೇಕು, ಸಾಧಿಸಬೇಕು ಅಷ್ಟೇನೆ. ಆಮೇಲೆ ನಂತರ ತ್ರಿಭುಜದ ನಿರ್ಧಾರಕ ಗುಣಗಳನ್ನ ಆಧಾರದ ಮೇಲೆ ಅನೇಕ ಸಾಧನೆಗಳನ್ನು ನಾವು ಮಾಡಬಹುದು. ಅವನ್ನ ನೀವು ಮಂದಟ್ ಮಾಡ್ಕೊಂಡಿರ್ಬೇಕು. ಯಾವ್ಯಾವ ತ್ರಿಭುಜದ ನಿರ್ಧಾರಕ ಗುಣಗಳು? ಬಾಹು ಸಿದ್ಧಾಂತ ಅಂದ್ರೆ ಬಾಹು 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 ತ್ರಿಭುಜ ಅಂತ ಸಿದ್ಧಾಂತ ಅಂದ್ರೆ ಏನಂದ್ರೆ ಯಾವುದೇ ಕೊಟ್ಟಿರುವ ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳು ಪರಸ್ಪರ ಸಮನಾಗಿದ್ದರೆ ಆ 2 ತ್ರಿಭುಜಗಳು ಸರ್ವಸಮ ಅಂತ ಕರಿತೀವಿ. ಇದು ಭಾವ ಸಿದ್ಧಾಂತ ಅಥವಾ ಎಸ್ ಸಿದ್ಧಾಂತ ಅಂತ ಕರಿತೀವಿ. ಏನ್ ಕರಿತೀವಣ್ಣ? ಎಸ್
ಎಸ್ ಸಿದ್ಧಾಂತ. ಈ ಸ್ವೀಕೃತ ಸಿದ್ಧಾಂತಗಳನ್ನು ನಾವು ಯಾಕಪ್ಪ ಹೊಂದಾಣಿಕೆ ಮಾಡ್ಕೋಬೇಕಂದ್ರೆ ಇವುಗಳನ್ನು ಉಪಯೋಗಿಸಿಕೊಂಡು ನಾವು ಈ ತ್ರಿಭುಜಗಳ ಮೇಲೆ ಅನೇಕ ಸಾಧನೆಗಳನ್ನು ನಾವು ಮಾಡಬೇಕಾಗಿದೆ. ಎಸ್ 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 ಅಂದ್ರೆ ಬಾ 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 ಸಿದ್ಧಾಂತ. ನೆಕ್ಸ್ಟ್ ಎಸ್ ಎ ಎಸ್ ಅಂದ್ರೆ ಬಾ ಓ ಬಾ ಸಿದ್ಧಾಂತ. ನೆಕ್ಸ್ಟ್ ಎ ಎಸ್ ಎ ಅಂದ್ರೆ ಕೋನ ಬಾಹು ಕೋನ ಸಿದ್ಧಾಂತ. ನೆಕ್ಸ್ಟ್ ಇನ್ನೊಂದು ಯಾವುದು ಅಂದ್ರೆ ಎ ಸಿದ್ಧಾಂತ ಕೋನ 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 ನಿರ್ಧಾರ ಕೋನ ಕೋ ಕೋ ಕೋ. ಇವನ್ನ ನಾವು ಎಂದಿಗೂ ಮರೆಯಲಿಲ್ಲ ಅಂದ್ರೆ ಇದರ ಆಧಾರದ ಮೇಲೆ ನಾವು ಅನೇಕ ಕ್ಲಿಷ್ಟಕರವಾದಂತಹ ರೇಖಾಕೃತಿಗಳ ಸಮಸ್ಯೆಗಳನ್ನು ನಾವು ಈ ಏನು ಸ್ವೀಕೃತ ಸಿದ್ಧಾಂತಗಳು ಏನಿದೆಯೋ ತ್ರಿಭುಜಗಳ ಮೇಲೆ ಕೊಟ್ಟಂತ ಈ ಥೇಲ್ಸ್ ಮತ್ತು ಪೈಥಾಗರಸ್ ಇಬ್ಬರು ಕೊಟ್ಟಿದ್ದಾರೆ. ಇವರ ಗ್ರೇಟ್ ಮ್ಯಾಥಮೆಟಿಷಿಯನ್ ಅನ್ನು ನಾವು ಗ್ರೀಕ್ ಮ್ಯಾಥಮೆಟಿಷಿಯನ್ ಥೇಲ್ಸ್ ಅನ್ನು ನಾವು ಎಂದೂ ಮರೆಯಲಿಲ್ಲ ಅಂದ್ರೆ ಹೌದಾ. ಇದರ ಮೇಲೆ ನಾವು ಅನೇಕ ಸಮಸ್ಯೆಗಳನ್ನ ಸಾಧನೆಗಳನ್ನ ನಾವು ಮಾಡಬಹುದು ವಿದ್ಯಾರ್ಥಿಗಳು. ಇವು ನೆನ್ಪಿಟ್ಕೊಂಡಿದ್ದೀರಾ ಅಂತ ಹೇಳ್ತೀನಿ. ಹಾಗೆ ಅಭ್ಯಾಸದಲ್ಲಿ ಸಾಕಷ್ಟು ಲೆಕ್ಕಗಳಿದೆ ಮಕ್ಕಳು. ಅದ್ರ ಮೇಲೆ ನೀವು ಮಾಡ್ತಾ ಹೋಗೋಣ, ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಇನ್ನೊಂದ್ರೆ ಒಂದು ಸಾಧನೆಯನ್ನು ಮಾಡಬೇಕು ವಿದ್ಯಾರ್ಥಿಗಳೇ. ಸಾಧನೆ ಒಂದು ಸಾಧನೆ ತೆಗೆದುಕೊಳ್ಳೋಣ. ಈಗ ಒಂದು ಪ್ರೂಫ್ ಕೇಳ್ತಾರಪ್ಪ ಇಷ್ಟೇ, ಸಾಧನೆಯನ್ನು ಮಾಡೋಣ. ಒಂದು ತ್ರಿಭುಜ ಎಬಿಸಿಯಲ್ಲಿ ಎಬಿ ಮತ್ತು ಎಸಿ ಬಾಹುಗಳನ್ನು ಕ್ರಮವಾಗಿ ಡಿ ಮತ್ತು ಇ ಬಿಂದುಗಳಲ್ಲಿ ಛೇದಿಸುವ ರೇಖೆಯು ಬಿಸಿಗೆ ಸಮಾಂತರವಾಗಿದ್ದರೆ ಎಡಿ ಬೈ ಡಿಬಿ ಎಇ ಬೈ ಇಸಿ ಎಂದು ಸಾಧಿಸಿ. ಎಡಿ ಬೈ ಡಿಬಿ ಎಡಿ ಬೈ ಡಿಬಿ ಎಇ ಬೈ ಎಸಿ ಎಂದು ಸಾಧಿಸಿ ಅಂತ ಹೇಳಿ. ಎಇ ಬೈ ಎಸಿ ಎಂದು ಸಾಧಿಸಿ. ಎಡಿ ಬೈ ಡಿಬಿ ಎಇ ಬೈ ಎಸಿ ಅಂತ ಸಾಧಿಸಿದ್ರೆ ಹೇಗೆ ಮಾಡಿ ಇದು ಮಾಡಿ. ಆ ಲೆಕ್ಕವನ್ನು ಮಾಡ್ತೀರಾ ಮಕ್ಕಳೇ? ನೋಡೋಣ ಚಿತ್ರಾಂಕಣೆನ. ಓಕೆ, ಎಸ್. ಸಮಸ್ಯೆಗಳನ್ನ ಬಿಡಿಸ್ತೀರಾ. ಅದೇ ರೀತಿಯಾಗಿ ಸಾಧನೆಗಳನ್ನು ನಾವು ಮಾಡೋದು ಕಲಿಬೇಕು ಮಕ್ಕಳೇ. ಸಾಧನೆಗಳನ್ನ ನಾವು ಮಾಡಬೇಕು. ಒಂದು ಚಿತ್ರ ಒಂದು ಸಾಧನೆ ಸಾಧಿಸಿ ಅಂತ ಸಿಂಪಲ್ ಲೆಕ್ಕ 2 ಮಾರ್ಕ್ಸ್ ಕೊಡ್ತಾರೆ ಹೌದಾ. ಸಾಧನೆ ಈ ಚಿತ್ರ ಕೊಟ್ಟಿದ್ದಾರೆ ಈ ತರ. ಏನ್ ಮಾಡಿ AD by AB by AB is equal to AD by AC ಎಂದು ಸಾಧ್ಯ. ಇಷ್ಟ ಕೊಟ್ಟರೆ ಏನ್ ಮಾಡ್ತೀರಾ? ತ್ರಿಭುಜ ABC ಯಲ್ಲಿ ಡಿ ಮತ್ತು ಇಗಳು ವಿಭಿನ್ನ ಬಿಂದುಗಳಲ್ಲಿ ಬಿ ಸಮಾಂತರ BC ಆಗಿದೆ. BA ಪ್ಯಾರಲಲ್ ಟು BC ಆಗಿದೆ. ಆದರೆ ನಾವು ಇದನ್ನು ಉಪಯೋಗಿಸಿಕೊಂಡು ನಾವು ಆಗಲೇ ಮಾಡಿದ್ವಿ ಥೇಲ್ಸ್ನ ಪ್ರಮೇಯ ಎಡಿ ಬೈ ಡಿಬಿ ಎಇ ಬೈ ಇಸಿ ಅಂತ. ಈಗ ಅವ್ರಿಗೆ ಹೇಳಿದ್ರೆ ಎಡಿ ಬೈ ಎಬಿ ಎಇ ಬೈ ಎಸಿ ಅಂತ ಕೇಳಿದ್ರೆ ಇದು ಹೇಗೆ ಸಾಧ್ಯ ಮಾಡ್ತೀರಾ ವಿದ್ಯಾರ್ಥಿಗಳು? ಮಾಡಿ. ನಾವು ಗೊತ್ತಿರೋ ಅಂಶವನ್ನು ಏನಿದೆ, ಗೊತ್ತಿರೋ ಅಂಶ ಏನಿದೆ, ಗೊತ್ತಿರೋ ಅಂಶವನ್ನ ಬರ್ಕೊಳ್ಳಿ.
ಗೊತ್ತೇ ಆಗ್ತಿದೆ. ಇದರ ಪರಿಹಾರ ಅಂತ ಮಾಡ್ತಾರೆ. ಏನೋ ಫಸ್ಟಿಗೆ ಪರಿಹಾರ ಚಿತ್ರದಿಂದ. ಚಿತ್ರದಲ್ಲಿ ಹೇಗೆ ಕೊಟ್ಟಾರ? ಚಿತ್ರದಿಂದ ಅಂತ ಬರ್ತೀವಿ. ಚಿತ್ರದಿಂದ ಅಂದ್ರೆ ಡಿ ಸಮಾಂತರ ಬಿಸಿ ಆಗಿದೆ. ನಮಗೆ ಗೊತ್ತೇ ಇದೇನೋ ವಿದ್ಯಾರ್ಥಿಗಳ. ಈಗಾಗಲೇ ತೇಲ್ಸನ ಸಮರೂಪತೆಯ ಅನುಪಾತಗಳನ್ನ ಬಾಹುಳ ಅನುಪಾತಗಳನ್ನ ಬರ್ತಿದ್ದೀರಾ. ಏನ್ ಬರ್ತೀರಾ? ಎ ಡಿ ಬೈ ಡಿ ಪಿ ಸರ್. ಮತ್ತೇನಪ್ಪ ವಿದ್ಯಾರ್ಥಿಗಳ ಹಿಂಗ್ ಬರೀತೀರಾ ಸರ್? ಎ ಇ ಬೈ ಇ ಸಿ ಅಂತ ಬರ್ಕಾಗ್ತೀವಿ ಸರ್. ಓಕೆ, ನಮಗೆ ಕೇಳಿರೋದು ನೋಡಿ ಮಕ್ಕಳೇ, ಎ ಡಿ ಬೈ ಎ ಬಿ. ಎ ಡಿ ಬೈ ಎ ಬಿ ಮತ್ತೆ ಚಿಕ್ಕ ಬಾವು ದೊಡ್ಡ ಬಾಹುವನ್ನು ಕಂಪೇರ್ ಮಾಡೋದು. ಚಿಕ್ಕ ಬಾಹುವನ್ನು ದೊಡ್ಡ ಬಾಹುವನ್ನು ಕಂಪೇರ್ ಮಾಡ್ತಕ್ಕಂಥದ್ದನ್ನ ಕಲಿತೀವಿ. ಆದ್ರೆ ಇದನ್ನ ಏನ್ ಮಾಡೋಣ? ಇದನ್ನ ನಾನು ಏನ್ ಮಾಡ್ತೀನಿ? ಇದನ್ನ ರೆಸಿಪ್ರೋಕಲ್ ಮಾಡ್ತೀನಿ. ಇದನ್ನ ವ್ಯುತ್ಕ್ರಮಗೊಳಿಸಿದಾಗ ವ್ಯುತ್ಕ್ರಮಗೊಳಿಸಿ ಇದು ವ್ಯುತ್ಕ್ರಮ ಮಾಡಿದಾಗ ಏನಾಗುತ್ತೆ ಮಕ್ಕಳೇ? ಡಿ ಬಿ ಬೈ ಎ ಡಿ ಇಸ್ ಈಕ್ವಲ್ ಟು ಇ ಸಿ ಬೈ ಎ ಇ. ಹೌದಾ ಮಕ್ಕಳೇ? ಇದನ್ನ ವ್ಯುತ್ಕ್ರಮ ಮಾಡಿ. ಈಗ ಎರಡು ಕಡೆ ಒಂದನ್ನ ಕುಡಿ ಮಕ್ಕಳೇ. ಬಲ ಎಡಭಾಗ ಮತ್ತು ಬಲಭಾಗಕ್ಕೆ ಒಂದನ್ನ ಕುಡಿ ಅದನ್ನ ಸುಲಭ ರೂಪದಲ್ಲಿ ಮಕ್ಕಳೇ ಹೇಗೆ ತರ ನೋಡೋಣ. ಸುಲಭ ಮಾಡೋಣ. ಅದನ್ನೇ ಎರಡು ಕಡೆ ಒಂದನ್ನ ಕುಡಿ. therefore db by ad is equal to ec by ef. ಎರಡು ಕಡೆ ಒಂದನ್ನ ಕೊಡ್ತೀನಿ is equal to plus 1. ಏನ್ ಮಾಡಿದ್ದೀನಿ? ಬೆಲೆ ವ್ಯತ್ಯಾಸ ಆಗುವಂತಾನೆ ಆ ತರ ಮಾಡಿ ಪ್ಲಸ್ 1. ಈ ಎಡಭಾಗಕ್ಕೆ ಏನು ಲಾಸ ಎಡಿ ಇಂದ ಎಡಿ ಭಾಗ ಉಳಿದೇನೋ ಡಿ ಬಿ ಪ್ಲಸ್ ಇಲ್ಲಿ ಒಂದಿದೆ ಕೆಳಗಡೆ ಅಂತ ಒಂದಿನ ಕೇಳಿ ಎಡಿ ಇದೆ. ಹಾಗೆ ಬಲಭಾಗದಲ್ಲಿ ಮತ್ತೆ ಇಲ್ಲಿ ಲಾಸ ಏನು ಎಗೆ ಎ ಬಾಕ್ಸ್ ಇಲ್ಲಿ ಬಿ ಸಿ ಉಳಿತು ಪ್ಲಸ್ ಇದೆ ಮಕ್ಕಳೇ. ಒಂದು ಇಂಟು ಎ ಬಾಕ್ಸ್ ಹೋಯ್ತು. ಹೌದಾ? ಒಂದು ಎನೇ ಉಳಿತು. ಎ ಇಂಟು ಒಂದು ಎ. ಈಗ ಮೇಲ್ಗಡೆ ಕೂಡ್ಕೊಳ್ಳಿ. ಎ ಬಿ ಪ್ಲಸ್ ಎ ಡಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಎ ಡಿ. ಇದ್ರಲ್ಲಿ ಯಾವ ಸಂಬಂಧ ನೋಡ್ಕೊಳ್ಳಿ ಮಕ್ಕಳೇ. ಡಿ ಬಿ ಪ್ಲಸ್ ಎ ಡಿ ಇಲ್ಲಿ ಡಿ ಸಿ ಪ್ಲಸ್ ಎ ಡಿ. ಇದನ್ನೇನು ಮಾಡ್ಬೋದು? ಡಿ ಬಿ ಪ್ಲಸ್ ಎ ಡಿ ಅಂದ್ರೆ ಏನು ಬರೀತೀರಾ ಮಕ್ಕಳೇ? ಎ ಡಿ. ಹೌದಾ? ಡಿ ಬಿ ಪ್ಲಸ್ ಎ ಡಿ ಅಂತ ಎ ಇಂದ ಡಿ ಎ ಬಿ ಆಗಿದೆ. ಹೌದಾ ಮಕ್ಕಳೇ? ಡಿ ಬಿ ಪ್ಲಸ್ ಎ ಡಿ ಅಂದ್ರೆ ಎ ಡಿ. ಹೌದಾ? ಇ ಸಿ ಪ್ಲಸ್ ಎ ಇ ಅಂದ್ರೆ ಮಕ್ಕಳೇ ಎ ಸಿ. ಹೌದಾ? ಬನ್ನಿ ಎ ಬಿ ಇದೇನಾಗುತ್ತೆ ಮಕ್ಕಳೇ? ಕೂಡಿದ್ರೆ ಯಾಕೆ ಎ ಡಿ ಬೈ ಡಿ ಬಿ ಅಂದ್ರೆ ಇವೆರಡು ಉದ್ದವನ್ನು ಕೂಡಿದ್ರೆ ಎ ಬಿ ಆಗುತ್ತೆ. ಎ ಬಿ ಬೈ ಎ ಡಿ ಇಸ್ ಈಕ್ವಲ್ ಟು ಎ ಸಿ ಬೈ ಏನಾಗಿದೆ ಎ ಬಿ. ಎ ಸಿ ಬೈ ಎ ಬಿ. therefore ಇದೇನಂತ ಕರಿತೀವಿ? ಎ ಬಿ ಬೈ ಎ ಡಿ ಈಕ್ವಲ್ ಟು ಎಂದು ಸಾಧಿಸ್ತೀವಿ. ಇದು ಪ್ರೂಫ್ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ ಈಗ ಅರ್ಥ ಆಯ್ತಲ್ಲ ಮಕ್ಕಳೇ? ಈ ರೀತಿಯಾಗಿ ನೋಡಿ ಕೊಟ್ಟಿರುವಂತಕ್ಕಂಥ ವಿಷಯದಲ್ಲಿ ನಾವು ನಮಗೆ ಗೊತ್ತಿರುವ ಅಂಶಗಳನ್ನು ಉಪಯೋಗಿಸಿಕೊಂಡು ಗೊತ್ತಿಲ್ಲದೆ ಇರತಕ್ಕಂಥ ಇದನ್ನ ಸಾಧಿಸಬೇಕು. ಗೊತ್ತಾಗಬೇಕು ನೋಡಿ. ನಾನು ಸಾಧಿಸಿದ ಈಗ ಕೊಟ್ಟಿರೋದ್ರ ಪ್ರಶ್ನೆ ಕೊಟ್ಟಿದ್ದು ನೋಡಿ. ಸಾಧಿಸಿ ಅಂತ ಎ ಡಿ ಬೈ ನೋಡಿ ಎ ಡಿ ಬೈ ಎ ಬಿ ಕೊಟ್ಟು ಎ ಬೈ ಇ ಸಿ ಎಂದು ಸಾಧಿಸಬೇಕು. ಇದನ್ನ ಏನ್ ಮಾಡ್ಬೇಕು? ಸಾಧಿಸಿದ್ರೆ ಇದನ್ನ ರೆಸಿಪ್ರೋಕ ಮಾಡಿ. ಇದನ್ನ ಏನ್ ಮಾಡ್ತೀವಿ? ಇದನ್ನ ವ್ಯುತ್ಕ್ರಮಗೊಳಿಸಿ. ಇದು ಮತ್ತೆ ರಿವರ್ಸ್ ಮಾಡೋಣ. ನಾವು ಬರುತ್ತೆ ಏನ್ ಬರುತ್ತೆ? ಇದು ಉಲ್ಟಾ ಮಾಡಿ ಅಂಶ ಛೇದದಿಂದ ಅಂಶಕ್ಕೆ ಹೋಗುತ್ತೆ. ಅಂಶ ವಿರುದ್ಧ ಛೇದಕ್ಕೆ ಹೋಗುತ್ತೆ. ಎ ಬೈ ಹೌದಾ? ಇದು ನಮಗೆ ಬೇಕಾಗಿರ್ತಕ್ಕಂಥ. ಓಕೆ, ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಸಮರೂಪತೆ ತ್ರಿಭುಜಗಳ ಸಮರೂಪತೆ ಮೇಲೆ ನಾವು ಈ ದಿನ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀವಿ. ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಪ್ರಮೇಯವನ್ನು ನಮಗೆ ಗೊತ್ತಿರ್ತಕ್ಕಂಥ ವಿಷಯಗಳನ್ನು ಉಪಯೋಗಿಸಿಕೊಂಡು ತೇಲ್ಸನ ಪ್ರಮೇಯ ನಿರ್ಮಿಸಿದ್ದೀವಿ. ಅದರ ಅನ್ವಯವನ್ನು ಮಾಡಿ ಅನೇಕ ಸಮಸ್ಯೆಗಳನ್ನು ಅಭ್ಯಾಸದಲ್ಲಿ ಅಧ್ಯಯನ ಮಾಡಿದ್ದೀವಿ. ಹಾಗೆಯೇ
ಮತ್ತೆ ಸಾಧಿಸಬೇಕಾಗಿರ್ತಕ್ಕಂಥ ಲೆಕ್ಕಗಳನ್ನು ಸಹ ನಾವು ಬಿಡಿಸಿದ್ದೀವಿ. ಈ ರೀತಿಯಾಗಿ ನೀವು ಅಭ್ಯಾಸ 2.1, 2.2, 2.3 ಇರ್ತಕ್ಕಂಥ ಸೇಲ್ಸ್ನ ನೇರ ಪ್ರಮೇಯ ಮತ್ತು ವಿಲೋಮ ಪ್ರಮೇಯದ ಮೇಲೆ ಸಹ ನಿಮಗೆ ಗೊತ್ತಿದೆ. ಪ್ರಮೇಯದ ಹೇಳಿಕೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಅದೇ ರೀತಿಯಾಗಿ ಅದು ಸಾಧನೆ ಮಾಡಬೇಕು. ಈ ರೀತಿಯಾಗಿ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿ ಮುಂದೆ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ.